ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರು, ಇವತ್ತು ಶನಿವಾರ. ನಿಮ್ಮ ಫೋನ್ ಕಾಲ್ನ ರಿಸೀವ್ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಕೇಳಿ ನನ್ನದೇ ಆದಂಥ ಅನುಭವದ ಮೇಲೆ ಪರಿಹಾರ ತಿಳಿಸುವಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮ 8:30ರಿಂದ 9:00ವರೆಗೂ 1 ಗಂಟೆಗಳ ಕಾಲ ಪ್ರಸಾರ ಆಗುತ್ತೆ. ವೀಕ್ಷಕರೇ, ಈ ಕಾರ್ಯಕ್ರಮ ಪ್ರಾರಂಭ ಮಾಡೋಕ್ಕೆ ಮೊದಲು ನಮ್ಮ ಈ ಕಾರ್ಯಕ್ರಮದ 4 ನಿಯಮಗಳ ರೂಲ್ಸ್ನ ತಾವು ದಯವಿಟ್ಟು ಫಾಲೋ ಮಾಡಬೇಕು. ಮೊದಲನೇದಾಗಿ, ನಿಮ್ಮ ಫೋನ್ ಕಾಲ್ ನಮ್ಮ ಚಾನಲ್ಗೆ ಕನೆಕ್ಟ್ ಆದ ತಕ್ಷಣ ಟಿ ವಿ ವಾಲ್ಯೂಮ್ನ ಕಮ್ಮಿ ಮಾಡಿ, ಇಲ್ಲ ಮ್ಯೂಟ್ ಮಾಡಿ, ಇಲ್ಲ ಅಂದರೆ ಟಿ ವಿ ಇಲ್ದಿರೋ ಕಡೆ ಕೂತ್ಕೊಂಡು ಮಾತಾಡಿ. ಆಗ ನೀವೇನು ಹೇಳ್ತಿರೋ ನಾನು ಕೇಳುತ್ತೆ, ನಾನೇನು ಹೇಳ್ತೀನಿ ನಿಮ್ಗೆ ಕೇಳುತ್ತೆ. ಎರಡನೇ ರೂಲ್ ಏನಪ್ಪ ಅಂದರೆ, ನಿಮ್ಗೆ ಎಲ್ಲಿ ನೆಟ್ವರ್ಕ್ ಕನೆಕ್ಟ್ ಆಗುತ್ತೋ ಅಲ್ಲೇ ನಿಂತ್ಕೊಂಡು ಮಾತಾಡಿ. ಓಡಾಡಿಕೊಂಡು ಅಥವಾ ಇನ್ನು ಬೇರೆ ಜಾಗಕ್ಕೆ ಹೋದಾಗ ಎಲ್ಲೋ ಡಿಸ್ಕನೆಕ್ಟ್ ಆಗುತ್ತೆ, ನೆಟ್ವರ್ಕ್ ಆಗ ಕಾಲ್ ವೇಸ್ಟ್ ಆಗುತ್ತೆ. ಮೂರನೇದು, ತುಂಬ ಉದ್ದಕ್ಕೆ ಪ್ರಶ್ನೆ ಕೇಳಬೇಡಿ. ಏನು ಬೇಕೋ ಡೈರೆಕ್ಟಾಗಿ ಕೇಳಿ. ಯಾಕೆಂದರೆ ನೀವು ಒಬ್ಬರೇ ಗಂಟೆಗಟ್ಟಲೆ ನಿಮಿಷಗಟ್ಟಲೆ ಮಾತಾಡಿಬಿಟ್ಟು ಬೇರೆಯವ್ರಿಗೆ ಕಾಲ್ ಸಿಗೋದಿಲ್ಲ. ಅದರಿಂದ ಸ್ಪಷ್ಟವಾಗಿ ಚಿಕ್ಕದಾಗಿ ಚೊಕ್ಕಟವಾಗಿ ಕೇಳಿ. 4ನೇದು, ಯಾರು ಮಾತಾಡಬೇಕು ನಿಮ್ಮ ಜೊತೆ ಅವರೇ ಕಾಲ್ ಮಾಡೋದು ಒಳ್ಳೆಯದು. ಯಾರೋ ಕನೆಕ್ಟ್ ಮಾಡ್ತಾರೆ, ಅವರೆಲ್ಲೋ ಮಲಗಿರ್ತಾರೆ, ಇನ್ನೆಲ್ಲೋ ಹಿತ್ತಲು ಟೆರೆಸ್ ಮೇಲೆ ಇನ್ನೆಲ್ಲೋ ಇರ್ತಾರೆ, ಅಲ್ಲಿ ತೊಗೊಂಡೋಗೋಷ್ಟರೊಳಗೆ ಟೈಮಾಗಿ ಕಾಲ್ ಕಟ್ಟಾಗುತ್ತೆ. ಅದರಿಂದ ಫಸ್ಟು ಟಿ ವಿ ಮುಂದೆ ಕೂತು ಮಾತಾಡಬೇಡಿ, ಮ್ಯೂಟ್ ಮಾಡಿ. ಆಮೇಲೆ ಸ್ಪೀಕರ್ ಫೋನ್ ಆನ್ ಮಾಡಿ ಮಾತಾಡಬೇಡಿ. ಈಗ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಯಾರೊಬ್ರು ಕಾಲರ್ ರೆಡಿ ಇದ್ದಾರೆ. ಹಲೋ. ಹಲೋ, ನಮಸ್ತೆ ಗುರುಗಳೇ. ನಮಸ್ತೆ ಅಮ್ಮ, ಹೇಳಿ ಯಾವ್ರಿಂದ ಕಾಲ್ ಮಾಡ್ತೀರಿ? ಗುರುಗಳೇ, ನಾವು ಇಲ್ಲಿ ನರಸೀಪುರದಿಂದ ಮಾಡ್ತಾ ಇದ್ದೀವಿ. ಮೈಸೂರು ನರಸೀಪುರ. ಬಹಳ ಸಂತೋಷ, ಹೇಳಿ ಅಮ್ಮ. ತುಂಬಾ ವರ್ಷದಿಂದ ಕಾಲ್ ಟ್ರೈ ಮಾಡ್ತೀನಿ ಗುರುಗಳೇ, ನಮ್ಗೆ ಕಾಲೇ ಸಿಗ್ತಾ ಇಲ್ಲ ಗುರುಗಳೇ. ನಮ್ದು 2 ಪ್ರಶ್ನೆ ಇದೆ ಗುರುಗಳೇ. ಹೇಳಿ ಅಮ್ಮ, ಹೇಳಿ. ಗುರುಗಳೇ, ನಮ್ದೊಂದು ಹೌಸ್ ಕಟ್ಬೇಕಂತ ತುಂಬಾ ವರ್ಷದಿಂದ ಪ್ರಯತ್ನ ಪಡ್ತಾ ಇದೀರಿ. ಅವ್ರು ಹೌಸು ಚೇಂಜ್ ಮಾಡಿದ್ದೀರಿ. ಮನೆ ಕಟ್ಬೇಕಾ? ತುಂಬಾ ವರ್ಷದಿಂದ ಇದು ಮಾಡ್ತಾ ಇದ್ರಿ. ಇವಾಗ ಅದ್ ಮನೆ ಖಾಲಿ ಆಗಿತ್ತು, ಮತ್ತೆ ನಾವು ಮನೆ ಕಟ್ಟಕ್ಕೂ ಆಗ್ತಾ ಇಲ್ಲ. ಮತ್ತೆ ನೀವು ಮೊನ್ನೆ ಅಣ್ಣ ತಮ್ಮಂದ್ರಿಗೆ ಒಂದು ಎಪಿಸೋಡ್ ಹೇಳಿದ್ರಲ್ಲ ಗುರುಜಿ, ಅರಳೆಣ್ಣೆಯಲ್ಲಿ ಸ್ನಾನ ಮಾಡ್ಸೋದು ಅಂತ. ಅದು ಅವ್ರು ಮಾಡಲ್ಲ, ನಾವು ಅಕ್ಕ ತಂಗಿಯರು ಮಾಡ್ಬೋದಾ ಅಂತ. ಅವ್ರು ಮಾಡ್ಬೇಕು, ನಿಮ್ಗೆ ಎಲ್ಲಿ ಮಾಡಕ್ಕೆ? ನೀವು ಅಕ್ಕ ತಂಗಿ ಅಂತ ಹೇಳಿದ್ದೀನಿ, ನಾ ಹೇಳಿಲ್ವಲ್ಲ. ಅಂದ್ರೆ ಅವ್ರ ಹೆಂಡತಿಯರು ಏನು ನೋಡ್ತಾ ಇಲ್ಲ ಗುರುಗಳ. ಅವರೇ ಮಾಡ್ಬೇಕಮ್ಮ, ಅದು ಬಿಟ್ಟು ಪರಿಹಾರ ಬೇರೆ ಇಲ್ಲ. ನಾವು ಚೇಂಜ್ ಮಾಡಂಗಿಲ್ಲ. ಶಾಸ್ತ್ರ ಏನು ಹೇಳಿದೋ ಅದನ್ನ ಹೇಳಿದ್ದೀನಿ, ನಾವು ತಿದ್ದುಪಡಿ ಮಾಡಕ್ ಸಾಧ್ಯ ಇಲ್ಲ, ಅವರೇ ಮಾಡಬೇಕು. ನೆಕ್ಸ್ಟ್ 2ನೇ ಪ್ರಶ್ನೆ ಏನು ಹೇಳಿ? ಅದು ಮನೆ ಸ್ವಲ್ಪ ಕಟ್ಟಬೇಕು ಗುರುಗಳೇ. ಮನೆ ಕಟ್ಟಕ್ ಆಗ್ತಾವ, ತುಂಬಾ ಒಂದು 15 ವರ್ಷದಿಂದ ಪ್ರಯತ್ನ ಪಡ್ತಾ ಇದೀವಿ ಗುರುಗಳೇ. ಮನೆ ಕಟ್ಟಕ್ಕೆ ಆಗ್ತಾ ಇಲ್ಲ ಗುರುಗಳೇ. ದುಡ್ಡೆಲ್ಲ ರೆಡಿ ಮಾಡ್ಕೊಂಡಿದ್ದೀರಾ? ಇಲ್ಲ, ಮಾಡಿದ್ರು ಗುರುಗಳೇ. ಅಂದ್ರೆ ಅವ್ನ್ ಮನೆ ಕಟ್ಬೇಕಂದ್ರೆ ಏನಾದ್ರು ಒಂದು ಆ ಮನೆಗ್ ಹೋಗ್ ಬಂದ್ರೆ ನನಗೆ ತುಂಬಾ ಸ್ವಲ್ಪ ಇದಾಗುತ್ತೆ ಗುರುಜಿ. ನಮ್ಮ ಅತ್ತೆ ಮಾವನ ಇಬ್ರು ತಿರೋಗಿದ್ದಾರೆ. ನಾ ಮನೆಗ್ ಹೋಗ್ ಬಂದ್ ಈ ಮನೆಗ್ ಬಂದ್ರೆ ನನಗೆ ಜಗಳ ಮಾಡೋದು, ಮತ್ತೆ ಸುತ್ತು ಸಂತ ಹೊಟ್ಟೆ ಊದ್ಕೊಳೋದೆಲ್ಲ ಆಗ್ತದೆ ಗುರುಗಳು. ನನ್ಗೆ ನೀವು ಒಂದು ಎಪಿಸೋಡ್ ಹೇಳಿದ್ರಲ್ಲ, ಅದೇ ಓಂ ಜೂಮ್ ಸಹ ಮಹಾಕಾಳಿ ಅಂತ, ಅದು ಮಾಡ್ತಾ ಬರ್ತಾ ಇದೀನಿ. ಆದ್ರೂನು ಯಾವ್ದನ ಕಣ್ ದೃಷ್ಟಿ ಬಿದ್ರೆ ನನ್ಗೆ ಹಂಗಾಗುತ್ತೆ, ಅರ್ಥ ಮುರ್ಸಂತ ಆಗೋದು. ಹಾಸ್ಪಿಟ್ಲ್ ಕಡೆ ಹೋದ್ರೆ ಊಟ ತಿಂದ್ ಬಂದ್ರೆ ನನ್ಗೆ ಹೊಟ್ಟೆ ಊದ್ಕೊಳೋದು, ಅರ್ಥ ಮುರ್ಸಾಗೋದು ತುಂಬಾ ಆಗುತ್ತೆ ಗುರುಗಳು. ಇವಾಗ 3 ರಸ್ತೆ ಇರೋದಿಲ್ಲ, 3 ರಸ್ತೆನಲ್ಲಿ ಗಣಪತಿ ಕೂರ್ಸಿರ್ತಾರೆ. ಈ ಚಿಕ್ಕದಾಗಿ 3 ರಸ್ತೆ ಮಧ್ಯದಲ್ಲಿ, ಮಧ್ಯ ಅಲ್ಲ, 3 ರಸ್ತೆ ಸೇರೋ ಕಾರ್ನಲ್ಲಿ ಗಣಪತಿ ಇರ್ತದೆ. ಅದಕ್ಕೆ ಗರ್ಕಿನಲ್ಲಿ 7 ದಿವಸ ಪೂಜೆ ಮಾಡಿ ಈ ದೋಷ ಎಲ್ಲ ನಿವಾರಣೆ ಆಗುತ್ತೆ, ಮನೆ ಕಟ್ಬೋದು. 3 ರಸ್ತೆ ಸೇರೋ ಜಾಗದಲ್ಲಿ ಗಣಪತಿ ಇಟ್ಟಿರಬೇಕು, ಸಣ್ಣ ಗೂಡಲ್ಲಿ ಚಿಕ್ಕದಾಗಿ. ಅಥವಾ 3 ರಸ್ತೆ ಸೇರೋ ಗಣಪತಿ ದೇವಸ್ಥಾನ ಇರಬೇಕು, ಅಲ್ಲಿ 7 ದಿವಸ ಪೂಜೆ ಮಾಡಿ ಈ ಎಲ್ಲ ಸಮಸ್ಯೆ ಕ್ಲಿಯರ್ ಆಗುತ್ತೆ, ಖಂಡಿತ ಒಳ್ಳೆಯದಾಗುತ್ತೆ. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಎಲ್ರಿಗೂ ಮನೆ ಕಟ್ಟೋ ಯೋಗ ಇರೋಲ್ಲ, ನೋಡಬೇಕು ಮನೆ ಕಟ್ಟೋ ಯೋಗ ಇದೆ ಅಂತ. ಎಷ್ಟೋ ಜನಕ್ಕೆ ಪೂರ್ವಜನ್ಮದ ಕರ್ಮದಿಂದ ಬಾಡಿಗೆ ಮನೆ ಇಲ್ಲ ಲೀಸ್ ಮನೇಲಿ ಇರಬೇಕಾಗತ್ತೆ. ಅದರಿಂದ ಮನೆ ಕಟ್ಟೋ ಯೋಗ ಇದ್ದರೆ ನೀವು ಟ್ರೈ ಮಾಡಿ. ಲೋನ್ ತೊಗೊಂಡು ಸಾಲ ಮಾಡಿ ಮನೆ ಕಟ್ಟೋದು ಬೇಡ. ಇದನ್ನು ನನ್ನ ಕಡೆ ಕೊಡೋ ಸಜೆಷನ್. ಮತ್ತೊಬ್ರು ಯಾರೋ ರೆಡಿ ಇದ್ದಾರೆ. ಹಲೋ. ಹಲೋ, ನಮಸ್ತೆ ಅಮ್ಮ, ಹೇಳಿ ಎಲ್ಲಿಂದ ಕಾಲ್ ಮಾಡ್ತೀರಿ? ದಾವಣಗೆರೆಯಿಂದ. ಹೇಳಿ ಅಮ್ಮ. ಅದೇ ನಾವು ಗರ್ಭಕೋಶ ಆಪರೇಷನ್ ಆಗಿತ್ತ. ನೀವು ಟಿ ವಿ ಮುಂದೆ ಕೂತ್ಕೊಂಡು ಮಾತಾಡ್ತೀರಾ? ಸ್ವಲ್ಪ ಬೇರೆ ಕಡೆ ಬನ್ನಿ. ಇಲ್ರಿ, ಟಿವಿ ಹತ್ರ ಇಲ್ರಿ. ಹೇಳಿ. ಅದೇ ಗರ್ಭಕೋಶ ಆಪರೇಷನ್ ಅಂತ ಹೋದ್ರೆ ಸರ್, ಆಪರೇಷನ್ ಮಾಡಿದ್ರು. ಗರ್ಭಕೋಶ 2 ಗಂಟೆ ಆಪರೇಷನ್ ಎಲ್ಲ ಮತ್ತೆ ಹಂಗೆ ಹೊಲ್ದ್ರಿ, ಏನು ತೆಗಿಲಿಲ್ರಿ. ಗರ್ಭಕೋಶ ತೆಗ್ದಿದ್ದಾರಾ? ಇಲ್ಲ ಸರ್, ತೆಗ್ದಿಲ್ಲ. ಮತ್ತೆ ಏನಕ್ಕೆ ಆಪರೇಷನ್ ಮಾಡಿದ್ದೀರಾ ಅಂತೀರಾ? ಅಲ್ಲ, ಅವತ್ತೇ ಗಡ್ಡೆ ಐತೆ ಅಂತ ಹೇಳಿ ಆಪರೇಷನ್ ಮಾಡಿದ್ರು. ಅದು ಕರಡಿಗೆ ಅಂಟ್ಕೊಂಡಿದೆ ಅಂತ ಆಪರೇಷನ್ ಆಗ್ಲಿಲ್ರಿ. ಹಂಗೆ ಒಂದ್ ತೆಗ್ದು ನೋಡಿ ಹಂಗೆ ಮಾಡಿದ್ರು, ಆಪರೇಷನ್ ಮಾಡಿದ್ರು. ಆ ಗೆಡ್ಡೆ ತೆಗ್ದಾಕಿದಾರಾ? ಇಲ್ಲ ಸರ್, ತೆಗ್ದಿಲ್ಲ. ಗರ್ಭಕೋಶನ ತೆಗಕ್ ಬರ್ರ ಅಂತ ಹೇಳಿ ತೆಗಿಲಿಲ್ಲ ಸರ್. ಯಾಕೆ ತೆಗ್ಸಿಲ್ಲ?
ಅದೇ ಕಳ್ಳಿ ಗಂಟುಕೊಂಡೈತಿ ಅಂತ ಮಾಡ್ಲಿಲ್ಲ ಸರ್. ಅದು ನೀವು ಒಳ್ಳೆ ಡಾಕ್ಟರ್ ಹತ್ರ ಹೋಗಿ ತೋರಿಸಿ ಮೊದಲು. ಮನೆ ತಲೆಗೆಲ್ಲ ತೋರಿಸಿದ್ವಿ ಸರ್. ಹಾಂ, ಅವರು ಆಪರೇಷನ್ ಏನು ಬೇಡಮ್ಮ, 5 ವರ್ಷ ನೆರನೋಕ್ಕ ಆರಾಮಕತಿ, ತಲೆ ಕೆಡ್ಸಬೇಡ ಅದ್ರ ಬಗ್ಗೆ ಅಂತ ಎಲ್ಲ ಸ್ಕ್ಯಾನಿಂಗ್ ಎಲ್ಲ ಮಾಡಿ ಇದು ಟ್ರೀಟ್ಮೆಂಟ್ ಮಾಡಿದ್ರೆ. ದಿನ ಬೆಳಗ್ಗೆ ಸಂಜೆ 30 ml ಗೋಮೂತ್ರ ಅರ್ಕ ಅಂತ ಆಯುರ್ವೇದ ಮೆಡಿಕಲ್ ಸ್ಟೋರ್ ಸಿಗುತ್ತೆ. ಗೋಮೂತ್ರ ಅರ್ಕನ 30 ml ತೊಗೊಂಡು 100 ml ತಣ್ಣೀರಿಗೆ ಮಿಕ್ಸ್ ಮಾಡಿ ಖಾಲಿ ಹೊಟ್ಟೆಲಿ ಬೆಳಗ್ಗೆ ಸಂಜೆ ತೊಗೊಳ್ಳಿ. ಅದೊಂಥರ ಸ್ಟಿರಾಯ್ಡ್ಸಲ್ಲಿ ವರ್ಕ್ ಮಾಡುತ್ತೆ. ಅಲ್ಲಿ ಬಂದಿರೋ ದುರ್ಮಾಂಸ ಅದನ್ನೆಲ್ಲ ನಿಧಾನಕ್ಕೆ ಮೆಲ್ಟ್ ಮಾಡಿ ನಿಮಗೆ ಅದು ಕ್ಲೀನ್ ಮಾಡ್ಕೊಳ್ಳುತ್ತೆ. ಒಂದು 4-5 ತಿಂಗಳು ತೊಗೊಳ್ಳಿ, ಖಂಡಿತ ಒಳ್ಳೆಯದಾಗತ್ತೆ. ಗೋಮೂತ್ರ ಕುಡಿಬೇಕಾದ್ರೆ ಕೆಲವು ಟೈಮ್ ಹೀಟ್ ಆಗುತ್ತೆ, ಹಾಗಾಗಿ ಎಳ್ನೀರು ಕುಡಿಬೇಕು. ಎಳ್ನೀರು ಕುಡಿತಾ ಇದ್ರೆ ಬಾಡಿ ಕೂಲ್ ಆಗುತ್ತೆ. ಇದನ್ನು ಮಾಡ್ತಾ ಬನ್ನಿ, ಖಂಡಿತ ಒಳ್ಳೆಯದಾಗುತ್ತೆ. ಮತ್ತೊಬ್ಬರು ಯಾರು ಕಾಲರ್ ರೆಡಿ ಇದ್ದಾರೆ. ಹಲೋ, ನಮಸ್ತೆ ಗುರುಗಳೇ. ನಮಸ್ತೆ ಅಮ್ಮ, ಹೇಳಿ ಎಲ್ಲಿಂದ ಕಾಲ್ ಮಾಡ್ತೀರಿ? ನಾವು ಚಿತ್ರದುರ್ಗ ಹಿರಿಯೂರಿಂದ ಗುರುಗಳೇ. ನಿಮ್ ಕಾರ್ಯಕ್ರಮ ನೋಡೋಕೆ ತುಂಬಾ ಕಾಯ್ತಾ ಇರ್ತೀವಿ ಗುರುಗಳೇ. ಹೌದಾ, ಭಾಳ ಸಂತೋಷ. ಉಪಯೋಗ ಆಗುತ್ತೆ ಗುರುಗಳೇ, ಅದೇ ನಮಗೆ ಖುಷಿ. ನೀವು ಒಬ್ಬರೇ ನೋಡ್ತೀರಾ, ನೀವು ಬಂಧು ಮಿತ್ರರಿಗೆಲ್ಲ ಹೇಳ್ತೀರಾ? ನಮ್ ಬಂಧು ಮಿತ್ರರಿಗೆ ಎಲ್ಲರಿಗೂ ಹೇಳ್ತೀವಿ, ಯೂಟ್ಯೂಬ್ ಅಲ್ಲಿ ಇರೋದು ಕೂಡ ಹೇಳ್ತೀವಿ. ನೀವೇನು ಕೆಲಸ ಮಾಡ್ತೀರಿ ಗುರುಗಳೇ? ನಿನ್ನೆ 8 ಆಯ್ತು, 9. ಏನಮ್ಮ? ನಿಮ್ದು 8ನೇ ಕ್ಲಾಸ್ ಆಯ್ತು ಗುರುಗಳೇ, 9ನೇ ಕ್ಲಾಸ್ ಇವಾಗ. 9ನೇ ಕ್ಲಾಸಾ? ಓಕೆ, ಗುಡ್. ಓಕೆ, ನಮ್ಮ ಪ್ರೋಗ್ರಾಮ್ಗೆ ಅರ್ಥವಾಗುತ್ತಾ? ಸರ್ ಅರ್ಥ ಆಗುತ್ತೆ, ಎಲ್ಲ ನೋಡ್ತೀನಿ. ವೆರಿ ಗುಡ್. ಏನು ಕೇಳಬೇಕು ಅಂತ ಕಾಲ್ ಮಾಡಿದ್ದೀರಿ? ಗುರುಗಳೇ, ನನಗೆ ವಂಶ ಪಾರಂಪರೆಯಿಂದನೂ ಸರ್ಪದೋಷ ಬಂದಿದೆ ಗುರುಗಳೇ. ಅದಕ್ಕೆ ಪರಿಹಾರ? ಬೇವಿನ ಮರ ಮತ್ತು ಹರಳಿ ಮರದ ಕೆಳಗಡೆ ಒಂದು ನಾಗದೇವತೆ ಕಲ್ಲನ್ನು ಪ್ರತಿಷ್ಠಾಪನೆ ಮಾಡಿ ಶಾಸ್ತ್ರೋಕ್ತವಾಗಿ. ಬೇವಿನ ಮರ ಹರಳಿ ಮರದ ಕೆಳಗಡೆ ಅಶ್ವತ್ಥ ಕಟ್ಟೆ ಅಂತಾರೆ, ಅಲ್ಲಿ ಒಂದು ನಾಗದೇವತೆಯನ್ನು ಕಲ್ಲು 1.5 ಅಡಿ 2 ಅಡಿದು ಕಲ್ಲನ್ನ ನೀವು ಕುಟುಂಬ ಸಮೇತ ಸಂಕಲ್ಪ ಮಾಡಿ ಶಾಸ್ತ್ರೋಕ್ತವಾಗಿ ಅಧಿವಾಸ ಮಾಡಿ ಒಂದು ಪ್ರತಿಷ್ಠಾಪನೆ ಮಾಡಿ ಆಶ್ಲೇಷ ನಕ್ಷತ್ರ ದಿವಸ, ಅದರಲ್ಲೂ ಕಾರ್ತಿಕ್ ಮಾಸದ ಆಶ್ಲೇಷ ನಕ್ಷತ್ರದಲ್ಲಿ ಇದನ್ನು ಪ್ರತಿಷ್ಠಾಪನೆ ಮಾಡಿ ನಿಮಗೆ ಖಂಡಿತ ಸರ್ಪದೋಷ ನಿವಾರಣೆ ಆಗುತ್ತೆ. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಇವತ್ತು ಜಗತ್ತಿನಲ್ಲಿ 100 ಜನ ಒಂದು ಕಡೆ ನಿಲ್ಲಿಸಲಿಗೆ 92 ಜನಕ್ಕೆ ಸರ್ಪದೋಷ ಇರ್ತದೆ. ಯಾರೋ ಮಾಡಿರ್ತಾರೆ ಮುತ್ತಾತ. ನೋಡಿ, ಮೊನ್ನೆ ನಾನು ಒಬ್ಬರದ್ದು ನೋಡಿದಾಗ 21 ಜನ್ರೇಷನ್ವರೆಗೂ ಸರ್ಪದೋಷ ಬರುತ್ತೆ. ನೋಡಿ, 21ನೇ ಜನ್ರೇಷನ್ಗೆ ಎಂಡ್ ಆಗುತ್ತೆ. ಅದು ಬೇಡ, 21 ಜನ್ರೇಷನ್ಗೆ ಹೋಗೋದು ಬೇಡ ಅಂದರೆ ನಾವು ನಾಗದೇವತೆ ಪ್ರತಿಷ್ಠಾಪನೆ ಶಾಂತಿ ಹೋಮ ಮಾಡಬೇಕು. ಯಾರು ಕಾಲರ್ ರೆಡಿ ಇದ್ದಾರೆ? ಹಲೋ ಹಲೋ ಹಲೋ, ನಮಸ್ತೆ. ಯಾವರಿಂದ ಕಾಲ್ ಮಾಡ್ತೀರಾ? ನಾವು ದಳಾವಿಂದ ರೀ. ಎಲ್ಲಿಂದ? ದಳಗಾವ್ರೆ. ಎಂಥದ್ದು? ದಳಗಾವದಿಂದ ಮಾಡತ್ತವ್ರಿ. ಹೇಳಿ, ಬೆಳಗಾವಿಂದ ಹೇಳಿ. ಗುರುಗಳಿಗೆ ಭೇಟಿ ಹಾಕೋರಿ. ಮಾತಾಡಿ, ನಾನೇ ಮಾತಾಡ್ತಾ ಇದ್ದೀನಿ. ಹಿಂಗ ಇದು ಸಮಸ್ಯೆ ಐತ್ರಿ, ಹೊಲದ್ದಾದ್ರು ರೀ. ಏನಾಗಿದೆ ಹೇಳಿ. ಹೊಲದಾಗ ಬೆಳೆನೂ ಸರಿ ಬರವಾತು, ಹಿಂಗ ಆಗತ್ತೈತ್ರಿ. ಎಲ್ಲ ಹಾಕಿದ್ದ ಲಾಗವಾಡ ಬರವಾತ್ರಿ. ಇದಕ್ಕೆ ಬೆಂಗಳೂರಾಗ ಗುರುವ್ರಿ. ಹೌದೌದು. ಅದಕ್ಕಾಗಿ ಅವ್ರು ಪಾಲ್ ಹೆಸರು ಯಾಕೋ ಕಟ್ ಮಾಡಿರೋದವ. ನೀವು ಮಾತಾಡತ್ರಿ ಏನಂದ್ರಿ? ಪಾಲ್ ಕಟ್ ಬೇರೆ ತರ ಹಿಡಿದ್ರು ಪಾಲ್ ರೀ. ನಾವೇ ಮಾತಾಡ್ತಿರೋದು. ನೀವು ಮಾತಾಡ್ರಿ. ಅದಕ್ಕಾಗಿ ಬೆಳೆ ಎಲ್ಲಾರ್ಗು ಆಗ್ತಿರ್ತೈತಿ. ನಮ್ಮ ಬೆಳಿಗ್ಗೆ ಮಧ್ಯಮ ಒಳಗ ಬರೋದು, ಮನಿ ಆಸ್ತಿ ಆಗೋದು ಆಗತೈತ್ರಿ. ಇದಕ್ಕೋಸ್ಕರ ನಾನು ಭಾಳಷ್ಟು ಎಪಿಸೋಡ್ ಮಾಡಿದ್ದೀನಿ. ಮಾಟ ಮಂತ್ರದಿಂದ ಬೆಳೆ ಬರದೇ ಇರ್ಬೋದು, ಅಥವಾ ಭೂಮಿನಲ್ಲಿ ದೋಷ ಇದ್ದರೆ ಬೆಳೆ ಬೆಳೆದೇ ಇರ್ಬೋದು, ಅಥವಾ ಬೇರೆ ರೀತಿ ಯಾವುದಾದ್ರು ಪಶು ಪಕ್ಷಿಗಳು ವಾಸಸ್ಥಳ ಆಗಿದೆ, ಸರ್ಪ ವಾಸಸ್ಥಳ ಇದ್ದರೆ ಆಗೋದಿಲ್ಲ. ಇದಕ್ಕೆಲ್ಲ ಎಪಿಸೋಡ್ ಮಾಡಿದ್ದೀನಿ, ಯೂಟ್ಯೂಬಲ್ಲಿದೆ, ನೋಡಿ, ಖಂಡಿತ ಒಳ್ಳೆಯದಾಗತ್ತೆ. ಯಾರೊಬ್ಬರು ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ನಮಸ್ತೆ. ನಮಸ್ತೆ, ಮಾತಾಡ್ಬೇಕಾಗಿತ್ತು. ಮಾತಾಡಿಮ್ಮ. ಯಾವರಿಂದ ಮಾತಾಡ್ತಿದ್ದೀರಿ? ಹುಬ್ಳಿಯಿಂದ. ಹುಬ್ಬಳ್ಳಿಯಿಂದ. ಹೇಳಿಮ್ಮ, ಏನು ಸಮಸ್ಯೆ? ಸಮಸ್ಯೆ ಅಂದ್ರ ಬೇಗ ಮಾತಾಡ್ಬೇಕು, ಇಲ್ಲಾಂದ್ರೆ ಫೋನ್ ಕಾಲ್ ಕಟ್ ಆಗುತ್ತೆ. ಪ್ರತ್ಯಂಗಿರ ದೇವಿ ಇತ್ತು, ಅದನ್ನ ಪೂಜೆ ಮಾಡ್ಲಿಕ್ಕೆ ಬರುತ್ತಾ ಇಲ್ವಾ ಗುರು ಕೇಳಿಬೇಕಾಗಿತ್ತು. ಪ್ರತ್ಯಂಗಿರ ದೇವಿ ಮನೇಲಿಟ್ಟು ಪೂಜೆ ಮಾಡೋದ್ರಿಂದ ಭೂತ ಪ್ರೇತ ಮಾಟ ಮಂತ್ರ ತಂತ್ರ ಬಾಧೆ ಬರೋದಿಲ್ಲ, ದೃಷ್ಟಿದೋಷ ಬರೋದಿಲ್ಲ.
ಆ ದೇವಿ ಎಲ್ಲಿರ್ತಲೋ ಆ ಜಾಗದಲ್ಲೆಲ್ಲ ಬಹಳಷ್ಟು ಬಲ ಇರ್ತದೆ. ಅದರಿಂದ ನಿತ್ಯ ದೇವ್ರ ಮುಂದೆ ದೇವ್ರ ಮೇಲೆ ಫೋಟೋ ಇಟ್ಟು ಪೂಜೆ ಮಾಡಿ, ಸಾಧ್ಯವಾದಷ್ಟು ಎಳ್ಳೆಣ್ಣೆ ಅಥವಾ ತುಪ್ಪದ ಬತ್ತಿ ಹಚ್ಚಿ, ಇಲ್ಲ ಕಡಲೆಕಾಯಿ ಎಣ್ಣೆ ಹಚ್ಚಿ ದೀಪಕ್ಕೆ ಹಾಕಿ ದೀಪ ಹಚ್ಚಿ ಭಾಳ ಒಳ್ಳೆಯದಾಗತ್ತೆ. ನಾ ಹೇಳಿದ್ದು ಕೇಳಿಸ್ಕೊಂಡ್ರಾ? ಬಹುಶಃ ಅವ್ರಿಗೆ ಕಾಲ್ ಕಟ್ಟಾಯಿತು ಅನ್ಸುತ್ತೆ. ಅದೇ ಫೋನ್ ಕನೆಕ್ಟ್ ಆದ ತಕ್ಷಣ ನೀವು ಮಾತಾಡಬೇಕು. ತುಂಬ ಸ್ಲೋವಾಗಿ ಮಾತಾಡಿದ್ರೆ ಏನಾಗುತ್ತೆ, ಅದು ಟೈಮ್ ಜಾಸ್ತಿ ಆಗುತ್ತೆ, ಕಾಲ್ ಕಟ್ಟಾಗಿಬಿಡ್ತದೆ. ನೋಡಿ, ಪ್ರತ್ಯಂಗಿರ ದೇವಿ ಕಲಿಯುಗದಲ್ಲಿ ಬಹಳ ವಿಶೇಷ. ಅದರಿಂದ ಕೆಲವು ತಪ್ಪು ಭಾವನೆ ಹೇಳ್ತಾರೆ, ದೇವಿ ಇಡಬಾರ್ದು ಅಂತೇಳಿ. ನರಸಿಂಹನ ಪೂಜೆ ಮಾಡಿದ್ರೆ ಏನು ಪುಣ್ಯ ಬರುತ್ತೋ ಅಷ್ಟೇ ಬರುತ್ತೆ. ಮತ್ತು ದೇವಿ ಕಾಳಿ ಸ್ವರೂಪಿಣಿ ಆಗಿರೋದ್ರಿಂದ ನಮ್ಮ ಎಲ್ಲ ಥರದ ದೋಷ, ಎಲ್ಲಿ ದೇವಿ ಪ್ರತ್ಯಂಗಿರ ಆರಾಧನೆ ಮಾಡ್ತಿರೋ ಅಲ್ಲಿ ಯಾವುದೇ ರೀತಿ ವಾಸ್ತು ದೋಷ ಇರೋದಿಲ್ಲ. ಹಲೋ 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 ಗುರುಜಿ. ನಮಸ್ತೆ ಅಮ್ಮ, ಹೇಳಿ, ಎಲ್ಲಿಂದ ಕಾಲ್ ಮಾಡ್ತೀರಿ? ಗುರುಜಿ, ನಾವು ಬೆಳಗಾಮಿಂದ ಮಾತಾಡ್ತಿರೋದ್ರಿ. ಎಲ್ಲಿಂದ? ಬೆಳಗಾಮಿಂದ. ಬೆಳಗಾಮಿಂದ, ಹೇಳಿ ಅಮ್ಮ. ಬೆಳಗಾಮಿಂದ. ಗುರುಜಿ, ನಮ್ಮ ಸಿಸ್ಟರ್ ಒಬ್ರದ್ರಿ ಗರ್ಭಕೋಶದ ಆಪರೇಷನ್ ಆಗಿ ಒಂದು 5 years ಆಯ್ತ್ರಿ. ಈಗ ಹಾಂ, ಅವ್ರಿಗೆ ಆಪರೇಷನ್ ಆದ ನಂತರ ನಾವು ಕಡಿಮೆನೇ ಆಗಿಲ್ಲ ಸರ್. ಅದ ವಾಮಿಟಿಂಗು, ಬರೀ ಕೈಕಾಲು ಸುಸ್ತು, ಅದು ಇದು, ಬರೀ ಅವ್ರ ಆರೋಗ್ಯ ಬರೀ ಅಪ್ಡೇಟರ್ನಲ್ಲೇ ಇದೆ 5-6 ವರ್ಷದಿಂದ. ಈಗ ಅವರೇ ಫೋನ್ ಮಾಡಿದ್ದಲ್ಲ, ಅವರೇ ನಿಮ್ಮ ಅಕ್ಕ? ಇಲ್ಲ ಸರ್, ಅವ್ರು ಬೇರೆ. ಅವ್ರು ಗೋಕಾಕಲ್ಲಿದ್ದಾರೆ. ನಾನು ಅವ್ರ ಸಿಸ್ಟರ್, ನಾವು ಬೆಳಗಾಮಿಗೆ ಇರೋದು. ಹಾಂ, ನಾನು ಅವ್ರ ಬಗ್ಗೆ ನಾನು ಕೇಳಬೇಕಾಗಿತ್ತು, ಈಗ ಕಾಲ್ ಮಾಡಿದ್ದೆ. ಗರ್ಭಕೋಶದ ಗೆಡ್ಡೆ ತೆಗ್ದಾಕಿದ್ದಾರಾ? ಹಾ, ತೆಗೆದಾಕಿದ್ದಾರೆ ಗುರುಜಿ. ಅದು ಮತ್ತೆ ಇವಾಗ ಏನು ಸಮಸ್ಯೆ? ಇವಾಗ ಮತ್ತೆ ಅವ್ರಿಗೆ ರಿಪೀಟ್ ಆಗಿ ಪ್ರತಿ ಸಲ ವಾಮಿಟ್ ಆಗ್ತದೆ, ತಿಂದ್ರೆ ಜೀರ್ಣನೇ ಆಗೋದಿಲ್ಲ. ಏನ್ ತಿಂದ್ರು ವಾಮಿಟ್ ಇರುತ್ತೆ, ಬರೀ ಪ್ರತಿ ಸಲ ಜ್ವರ, ನೆಗಡಿ, ಅದು ಇದು ಹುಷಾರ್ ತಪ್ತಾ ಇದಾರೆ. ಮೇಲಿನ ಮೇಲೆ 5-6 ವರ್ಷದಿಂದನೂ ಇದೇ ತರ ಆಗ್ತಾ ಇದೆ. ಮುಂಚೆಲ್ಲ ಚೆನ್ನಾಗಿದ್ರು. ಅದು ತೋರಿಸ್ಬೇಕು. ಏನು ಗರ್ಭಕೋಶದ ಗೆಡ್ಡೆಯಿಂದಲ್ಲ, ಲಿವರಲ್ಲೇ ಪ್ರಾಬ್ಲಮ್ ಇದೆಯಾ ನೋಡಿ. ಲಿವರು ಮತ್ತೆ ಇಲ್ಲ, ಈ ಗುರುಜಿ ಈಗ ಯಾವ ಆಪರೇಷನ್ ಯಾರು ಮಾಡಿದಾರಲ್ಲ ಅವ್ರ ಹತ್ರನೇ ಪದೇ ಹೋಗಿ ಸಿಟಿ ಸ್ಕ್ಯಾನ್, MRI ಸ್ಕ್ಯಾನ್, ಎಲ್ಲ ಏನ್ ಹೇಳಿದ್ರೆ ಎಲ್ಲ ಚೆಕ್ ಮಾಡ್ತಾ ಇದ್ವಿ. ಅವ್ರು ಯಾವ ತರ ಹೇಳಿದಾರೆ ಎಲ್ಲ ಕಡೆ ಹೋಗಿ ತೋರಿಸ್ಕೊಂಡ್ ಬಂದಾಯ್ತು. ಅದೆಲ್ಲೇನೂ ಕಡಿಮೆ ಆಗ್ತಾ ಇಲ್ಲ. ಮತ್ತೆ ಆಯುರ್ವೇದಿಕ್ ತೋರಿಸಿದ್ವಿ, ಅದೇನು ಕಡಿಮೆ ಆಗ್ತಾನೆ ಇಲ್ಲ ಇನ್ನೂ ಕೂಡ. ಅದೇಮ್ಮ, ನೀವು ಡಾಕ್ಟ್ರ್, ಒಳ್ಳೆ ಡಾಕ್ಟರ್ ಹತ್ರ ಬೇರೆ ಚೇಂಜ್ ಮಾಡಿ ಹೋಗಿ ತೋರಿಸಿ. ಅದೇ ಡಾಕ್ಟರ್ ಹತ್ರ ಬೇಡ, ಬೇರೆ ಡಾಕ್ಟರ್ ಹತ್ರ ಹೋಗಿ, ಬೇರೆ ಒಳ್ಳೆ ಡಾಕ್ಟರ್ ಹತ್ರ ಜನರಲ್ ಮೆಡಿಸಿನ್ ಸಲ ತೋರಿಸಿ. ಜನರಲ್ ಮೆಡಿಸಿನ್ ಹತ್ರ ಒಬ್ಬರ ಹತ್ರ ಮಾತಾಡಿ. ಆಮೇಲೆ ಗುರುಜಿ, ಇಲ್ಲ ಸಾರಿ, ನೀವು ಹೇಳಿದ್ರಿ ಕರೆಕ್ಟ್. ಬಟ್ ಅವ್ರು ಇವಾಗ ಯಾವ ಡಾಕ್ಟರ್ ಆಪರೇಷನ್ ಮಾಡಿದಾರಲ್ಲ, ಅವ್ರು ಬೇರೆ ಎಲ್ಲ ಸಜೆಷನ್ ಕೊಟ್ರು. ನೀವು ಬೆಳಗಾಂ ಹೋಗ್ರಿ, ಮತ್ತೆ ಬೇರೆ ಕಡೆ ಎಲ್ಲ ಅವ್ರಿಗೆ ಗೋಕಾಕ್ ಹೋಗ್ರಿ, ಅಲ್ಲಿ ಎಲ್ಲ ಕಳ್ಸಿದ್ರು. ನಾವ್ ಎಲ್ಲ ಕಡೆ ಹೋಗಿ ಚೆಕ್ ಮಾಡ್ಕೊಂಡ್ ಬಂದ್ವಿ. ಎಲ್ಲಾ ತರ ಸ್ಕ್ಯಾನಿಂಗ್ ಮಾಡಿದ್ರು, ಅಲ್ಲಿ ಒಳಗಡೆ ಏನು ಮಿಸ್ಟೇಕ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಚೆನ್ನಾಗಿದೆ, ನಾವು ಆಪರೇಷನ್ ಮಾಡಿದೆಲ್ಲ ಕರೆಕ್ಟ್ ಇದೆ. ಅದು ನಿಮ್ಗೆ ಸ್ವಲ್ಪ ಸೂಕ್ಷ್ಮ ಇದ್ದೀರಿ ನೀವು ಆಪರೇಷನ್ ಮಾಡೋ ಟೈಮಲ್ಲಿ. ಅದು ಸ್ವಲ್ಪ ಇವಾಗ ಇಲ್ಲಿ ಕೇಳಿ, ಈಗ ಇಲ್ಲಿ ಕೇಳಿ, 21 ದಿವಸ ಅವ್ರಿಗೆ ಹೇಳಿ, 21 ದಿವಸ ನಿಮ್ಮ ಊರು ಗ್ರಾಮ ದೇವತೆ ಯಾರು, ಅಲ್ಲಿ ಆ ಊರಿನ ಗ್ರಾಮ ದೇವತೆಗೆ ಹೋಗಿ ಎಳ್ನೀರಲ್ಲಿ ಅಭಿಷೇಕ ಮಾಡಿಸಿ ಪೂಜೆ ಮಾಡಿ ಆರತಿ ಮಾಡ್ಕೊಂಬರಕ್ಕೆ ಹೇಳಿ. 21 ದಿವಸ ಮಾಡಕ್ಕೆ ಹೇಳಿ. ಎಳ್ನೀರಲ್ಲಿ ಅಭಿಷೇಕ ಮಾಡಿಸಿ 21 ದಿವಸ ಎಳ್ನೀರಲ್ಲಿ ಅಭಿಷೇಕ ಮಾಡಬೇಕು. ಮತ್ತು ಆರತಿ ಮಾಡಿ ಪ್ರದಕ್ಷಿಣೆ ಮಾಡ್ಕೊಂಬರಲಿ. ನೋಡಿ, ಭಾಳ ಪವಾಡ ಆಗುತ್ತೆ. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ನೋಡಿ, ಡಾಕ್ಟ್ರುಗಳು ಕೂಡ ಅಷ್ಟೇ, ಈಗ ಭಾಳ ಕೇರ್ಫುಲ್ಲಾಗಿ ಡಯಾಗ್ನೋಸ್ ಮಾಡಬೇಕು. ಏನೋ ಮಾಡಿರ್ತಾರೆ. ಈಗ ನೋಡಿ, ಅವರು ಒಳ್ಳೇದಾಗಲಿ ಅಂತೇಳಿ ಗರ್ಭಕೋಶದಲ್ಲಿ ಗೆಡ್ಡೆ ತೆಗೆಸಿದ್ರು. ಈಗ ಗೆಡ್ಡೆ ತೆಗೆಸಿದ ಮೇಲೂ ಕೂಡ ಅವ್ರು ಈ ಥರ ಸೈಡ್ ಎಫೆಕ್ಟ್ ಇದೆ ಅಂದರೆ, ಗೆಡ್ಡೆ ಇದ್ದಾಗ ಈ ಥರ ಆಗ್ತಿರಲಿಲ್ಲ, ಗೆಡ್ಡೆ ತೆಗೆದ ಮೇಲೆ ಈ ಥರ ಆಗ್ತಿದೆ ಅಂದರೆ ಎಲ್ಲೋ ಪ್ರಾಬ್ಲಮ್ ಇದೆ. ಅದು ಸ್ವಲ್ಪ ಕರೆಕ್ಟಾಗಿ ಡಯಾಗ್ನೋಸ್ ಮಾಡಬೇಕು. ಅದಕ್ಕೆ ಡಾಕ್ಟ್ರ್ ಹತ್ರ ಹೋದಾಗ ಡಾಕ್ಟ್ರುಗಳು ಭಾಳ ಡೀಪಾಗಿ ಡಯಾಗ್ನೋಸ್ ಮಾಡಬೇಕು, ಇಲ್ಲಾಂದರೆ ಭಾಳ ಥರ ಕಷ್ಟಗಳಾಗ್ತದೆ. ಮತ್ತೊಬ್ರು ಯಾರೋ ಕಾಲ್ ರೆಡಿ ಇದ್ದಾರೆ. ಹಲೋ ಹಲೋ, ನಮಸ್ಕಾರ. ನಮಸ್ತೆ, ಹೇಳಿ, ಯಾವರಿಂದ ಕಾಲ್ ಮಾಡ್ತಾ ಇದ್ದೀರಿ? ನಾನು ಬಳ್ಳಾರಿಯಿಂದ ಕಾಲ್ ಮಾಡ್ತಾ ಇದ್ದೀನಿ. ಬಳ್ಳಾರಿಯಿಂದ, ಹೇಳಿ ಅಮ್ಮ. ನನ್ಗೆ ಕನ್ಸಲ್ಲೆಲ್ಲ ಚೆನ್ನಾಗಿ ದೇವ್ರುಗಳೆಲ್ಲ ಕಾಣಿಸ್ತಾಳೆ. ಗುರುಜಿ ಕಾಣಿಸ್ತಾರ, ಅಮ್ಮನವರು, ಮತ್ತೆ ರಾಘವೇಂದ್ರ ಸ್ವಾಮಿ, ಈಶ್ವರ ಸ್ವಾಮಿ, ಕಾಳಿ ಮಾತಾರೆಲ್ಲ ಕಾಣಿಸ್ತಾರೆ. ಮತ್ತೆ ಯಾರನ್ನ ಏನಾರ ನಮ್ಗೆ ಮಾಡಕ್ ಬಂದ್ರೆ ಕೆಟ್ಟವ್ರ ಅವ್ರು ಒಳ್ಳೆಯವ್ರ ಅನ್ನೋದು ಗೊತ್ತಾಗ್ಬಿಡುತ್ತೆ. ಯಾವ ಗುರುಜಿ ಅಂತ ನಮ್ಗೆ ಗೊತ್ತಾಗ್ತಿಲ್ಲ. ನೀವೇನ್ ಮಾಡ್ತಿದ್ದೀನ? ಧ್ಯಾನ ಎಲ್ಲ ಮಾಡ್ತೀರಾ? ಮಾಡ್ತೀನಿ. ನೀವ್ ಹೇಳ್ದಂಗಿಂದ ಎಷ್ಟೋ ಮಾಡ್ತೀನಿ. ಕೆಲವರಿಗೆ ಪೂರ್ವಜನ್ಮದ ಪುಣ್ಯದ ಪ್ರಕಾರ ಅವ್ರಿಗೆ ಥರ್ಡ್ ಐ ಓಪನ್ ಆಗಿರ್ತದೆ, ಕೆಲವರಿಗೆ ಇಂಟ್ಯೂಷನ್ ಇರ್ತದೆ. ಹೀಗಾಗಿ ದೇವತಾಗಳು, ಗುರುಗಳ ದರ್ಶನ ಕನ್ಸಲಾಗೋದು ಅದು ಪೂರ್ವಜನ್ಮದ ಸುಕೃತ. ಮತ್ತು ಈಗಲೂ ಕೂಡ ಧ್ಯಾನ, ಜಪ, ಪೂಜೆ ಮಾಡೋದ್ರಿಂದ. ಮತ್ತು ನೀವು ಯಾರು ಬಂದರೆ ಸ್ಕ್ಯಾನ್ ಮಾಡಿಬಿಡ್ತೀರಾ, ಇವರು ಎಂಥವ್ರು, ಒಳ್ಳೆಯವರೇ, ಕೆಟ್ಟರು ಅಂತ ಮನೆ. ಅದೆಲ್ಲ ನಿಮಗೆ ಥರ್ಡ್ ಐನಲ್ಲಿ ಆಜ್ಞಾ ಚಕ್ರದಲ್ಲಿ ಒಂದು ಪವರ್ ಡೆವಲಪ್ ಆಗಿದೆ. ಇದೆಲ್ಲ ಒಳ್ಳೆ ಗುಡ್ ಸೈನು, ತೊಂದರೆ ಇಲ್ಲ, ಭಾಳ ಒಳ್ಳೆಯದು.
ಇದನ್ನು ನೀವು ದಿನನಿತ್ಯ ಹೆಚ್ಚಿಸ್ಬೇಕು. ದಿನ ಧ್ಯಾನ ಜಪ. ಗುರುಜಿ ಎಷ್ಟು ಲಕ್ಷ ಜನ ಇರ್ಲಿ ಗುಡಿಯಲ್ಲಿ, ನಮ್ಮ ಇಲ್ಲೇ ಕನಕದುರ್ಗಮ್ಮ ಗುಡಿಯಲ್ಲಿ ಎಷ್ಟು ಲಕ್ಷ ಜನ ಇದ್ರೂನು ಆ ಅಮ್ಮ 10 ನಿಮಿಷ ಇಲ್ಲ 15 ನಿಮಿಷದ ಒಳಗೆ ಕರ್ಸ್ಕೊಂತಾಳ ನನ್ನ. ಅದೇ ನಿಮ್ಮಲ್ಲಿ ಪೂರ್ವಜನ್ಮದೊಂದು ಏನೋ ಒಂದು ಸಾಧನೆ ಫಲ ಇದೆ. ಅದು ಇವಾಗ ಈ ಜನ್ಮದ ಅದು ಫಲ ಕೊಡ್ತಾ ಇದೆ. ಇದನ್ನು ಹೆಚ್ಚೆಚ್ಚಿಗೆ ಬೆಳೆಸ್ಕೊಳ್ಳಿ, ಭಾಳ ಒಳ್ಳೆಯದು. ನಿಮ್ಗೆ ಇನ್ನೂ ಒಳ್ಳೆಯದಾಗುತ್ತೆ. ಹೆಚ್ಚೆಚ್ಚಿಗೆ ಧ್ಯಾನ ಮಾಡಿ, ಕನಕದುರ್ಗ ದೇವಸ್ಥಾನಕ್ಕೆ ಹೋಗಿ ಎಲ್ಲರೂ ಒಂದು ಕಡೆ ಕೂತ್ಕೊಂಡು ಧ್ಯಾನ ಮಾಡ್ತಾ ಬನ್ನಿ. ಮತ್ತು ಮನೇಲಿ ಮಾಡಿ, ದೇವಸ್ಥಾನಗಳಿಗೆ ಹೋಗಿ ಕೂತ್ಕೊಂಡು ಧ್ಯಾನ ಮಾಡಿ, ನದಿ ದಡದಲ್ಲಿ, ಮತ್ತು ಅರಳಿ ಮರ, ಬೇವಿನ ಮರದ ಕೆಳಗಡೆ, ಮತ್ತು ಇದು ಬಿಲ್ಪತ್ರ ಮರ, ಶಮಿ ವೃಕ್ಷ, ಬನ್ನಿ ಮರದ ಈ ಕಡೆ ಎಲ್ಲ ಕೂತ್ಕೊಂಡು ಜಪ ತಪ ಧ್ಯಾನ ಮಾಡೋದು ಇನ್ನೂ ಹೆಚ್ಚಿಗೆ ಬಲ ಬರ್ತದೆ. ಮಾಡಿ, ಭಾಳ ಸಂತೋಷ. ತುಂಬ ಸಂತೋಷ ಆಯಿತು. ಧನ್ಯವಾದಗಳು. ಕೆಲವರಿಗೆ ಇದು ಬರುತ್ತೆ. ಈ ಥರ ಜನ ಜಗತ್ತಿಗೆ ಬೇಕೀಗ. ಈ ಥರದ್ದು ಜಗತ್ತಿಗೆ ಬೇಕು. MP MLA ಮಿನಿಸ್ಟರ್ಗಿಂತ ಈ ಥರ ಸಾಧಕರು ಜಗತ್ತಿಗಿದ್ರೆ ಇಡೀ ಜಗತ್ತೇ ಕಂಟ್ರೋಲ್ ಮಾಡ್ಬೋದು. ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಹೇಳಿ. ಯಾವಿಂದ ಕಾಲ್ ಮಾಡ್ತೀರಿ? ಬೆಂಗಳೂರಿಂದ ಗುರುಜಿ. ಹೇಳಿ ಅಮ್ಮ. ಗುರುಜಿ, ನಮ್ಮ ತಂದೆಯವ್ರ ಪ್ರಾಪರ್ಟಿ ಇದೆ, ಅದು ತುಂಬಾ ವರ್ಷ ಹಳೇದು. ಅದು ಸ್ವಲ್ಪ ನೀರು ಹೋಗಿದೆ ಅಂತ ಅಂತಿದ್ದಾರೆ. ಅದಕ್ಕೆ ಪ್ರಯತ್ನ ಪಡ್ತಾ ಇದೀವಿ. ಅದು ನಮ್ಗೆ ಆಗುತ್ತಾ ಅಂತ ಅಂದ್ಬಿಟ್ಟು. ಇನ್ನೊಂದ್ಸಲ ಹೇಳಿ. ತಂದೆ ಪ್ರಾಪರ್ಟಿ ಎಲ್ಲಿದೆ, ಏನಿದೆ? ಜಾಗ ಇದೆ ಗುರುಜಿ, ಅದು ನಮ್ಮ ತಂದೆಯವ್ರ ಊರಲ್ಲಿ. ಅದು ತುಂಬಾ ವರ್ಷ ಬಿಟ್ಬಿಟ್ಟಿದ್ವಿ, ಅದು ಗೊತ್ತಿಲ್ಲ ಅದ್ರ ಬಗ್ಗೆ. ಅದು ಕೆರೆ ಹೊಟ್ಟೋಗಿದೆ ಅಂತ ಅನ್ಕೊಂಡ್ಬಿಟ್ಟಿದ್ವಿ. ಅದು ಇವಾಗ ಇದೆ ಅಂತ ಇದಾಗಿದೆ. ಅದು ಸ್ವಲ್ಪ ಹೋಗಿದೆ ಅಂತಾರೆ, ಇನ್ ಸ್ವಲ್ಪ ಇದೆ ಅಂತಾರೆ. ಹೌದು, ಪ್ರಯತ್ನ ಪಡ್ತಾ ಇದೀವಿ. ಸರ್ವೆ ಮಾಡಿಸಿ ಅದು ತಗೊಳಮ್ಮ. ನಿಮಗೆ ಎಲ್ಲಿವರೆಗೂ ಜಮೀನಿದೆ, ಎಷ್ಟು ಕೆರೆಗೆ ಹೋಗಿದೆ ಅಂತ ಇರೋದಕ್ಕೆ ನೀವು ಅದನ್ನು ನಿಮ್ಮ ಹೆಸರಿಗೆ ಪಾಣಿ ಮಾಡಿಸ್ಕೊಳ್ಳಿ. RTC ಎಲ್ಲ ತೊಗೊಳ್ಳಿ, ಮಾಡಿ, ತಪ್ಪೇನಿಲ್ಲ, ಮಾಡಿ. ಅದಕ್ಕೆ ಮುಂಚೆ ಸುಬ್ರಹ್ಮಣ್ಯನ ಪೂಜೆ ಮಾಡಬೇಕು. ಭೂಮಿಪುತ್ರ ಮಂಗಳ ಗ್ರಹ ಸುಬ್ರಹ್ಮಣ್ಯ ಪೂಜೆ ಮಾಡಿ ಪ್ರಾರ್ಥನೆ ಮಾಡಿ, ಯಾವುದೇ ತೊಂದರೆ ಇಲ್ಲದೆ ನಮಗೆ ಆ ಭೂಮಿ ನಮಗೆ ಬರೋಂಗೆ ಮಾಡಪ್ಪ, ಅಧಿಕಾರ ಸಿಕ್ಕಲಿ ಆ ಭೂಮಿ ಮೇಲೆ ಅಂತ ಹೇಳಿ ಮಾಡಿ, ಸರ್ವೇರ್ ಕರೆಸಿ ಸರ್ವೆ ಮಾಡಿಸಿ ಇದು ಮಾಡಿ, ಖಂಡಿತ ಆಗತ್ತೆ, ಮಾಡಿ. ಹಲೋ ನಮಸ್ಕಾರ ಗುರುಜಿ. ಹಲೋ ನಮಸ್ಕಾರ ಗುರುಜಿ. ನಮಸ್ತೆ. ಯಾವ್ರಿಂದ ಕಾಲ್ ಮಾಡ್ತೀರಾ? ಹುಬ್ಳಿ ಸರ್. ಹುಬ್ಬಳ್ಳಿಯಿಂದ, ಹೇಳಿ. ನಮ್ದು ಇವಾಗ 34 ಗುರುಜಿ. ಇನ್ನೂ ಮ್ಯಾರೇಜಿಂದು ಒಂದು ಸ್ವಲ್ಪ ಸಮಸ್ಯೆ ಇದೆ ಗುರುಜಿ. ಯಾವುದು ನೋಡಕ್ ಹೋದ್ರು ಒಂದು ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ. 34 ಆಯ್ತು. 30 ದಾಟಿದೆ ಅಂದರೆ ಕಾಳಸರ್ಪ ದೋಷ, ಇಲ್ಲ ಪಿತೃಶಾಪ, ಇಲ್ಲ ಸ್ತ್ರೀ ಶಾಪ ಇರ್ತದೆ ನನ್ನ ಪ್ರಕಾರ. ಇದನ್ನು ನಿಮ್ಮ ಜಾತಕದ ಲೋಕಲಲ್ಲಿ ಹೋಗಿ ಪರಿಶೀಲನೆ ಮಾಡಿಸಿ. ಕಾಳಸರ್ಪ ದೋಷ ಇದೆಯಾ, ಇದ್ದರೆ ಯಾವ ಜಾತಿ ಯಾವ ಟೈಪ್ ಕಾಳಸರ್ಪ, ಅನಂತ, ಕುಳಿಕ, ತಕ್ಷಕ, ಕಾರ್ಕೋಟಕ, ವಿಷಧರ, ಶಂಖಪಾಲ, ಶಂಖಚೂಡ, ಪದ್ಮ, ಮಹಾಪದ್ಮ, ಹೀಗೆ 12 ವೆರೈಟಿ 12 ಕಾಳಸರ್ಪ ದೋಷ ಯಾವ್ದಾದ್ರು ಒಂದು ಇರ್ತದೆ. 30 ವರ್ಷ ದಾಟಿದೆ ಅಂದರೆ ಮದುವೆ ಆಗ್ತಿಲ್ಲ ಅಂದರೆ ಈ ಥರದ್ದೊಂದು ಪ್ರಾಬ್ಲಮ್ ಇರ್ತದೆ ಜಾತಕದಲ್ಲಿ. ಇಲ್ಲ ಪಿತೃಶಾಪ ಇದ್ದರೆ ಮದುವೆ ಆಗಲ್ಲ. ಸ್ತ್ರೀ ಶಾಪ ಇರಬಾರ್ದು ಗಂಡು ಮಕ್ಕಳಿಗೆ, ಆಗ ಮದುವೆ ಆಗೋದಿಲ್ಲ. ಇದು 3ರಲ್ಲಿ ಯಾವ್ದಾದ್ರು ಇದೆಯಾ, 3 ಇದೆಯಾ ನೋಡಿಸಿ ಅದಕ್ಕೆ ಪರಿಹಾರ ಮಾಡ್ಕೋಬೇಕು. ಇದಕ್ಕೆ ನಾನು ಆಗಲೇ ಕೆಲವು ಎಪಿಸೋಡ್ಸ್ ಮಾಡಿದೆ ಈಗಾಗಲೇ 1 ವರ್ಷದ ಹಿಂದೆ. ಯೂಟ್ಯೂಬಲ್ಲಿದೆ, SSBK ಅಂತ ಟೈಪ್ ಮಾಡಿ, ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಅಂತೇಳಿ. ಅಲ್ಲಿ 30 ವರ್ಷ ದಾಟಿದವ್ರಿಗೆ ಯಾಕೆ ಮದುವೆ ಆಗಲ್ಲ ಗಂಡು ಮಕ್ಕಳಿಗೆ ಅಂತ ಕೆಲವು ಸಿಂಪ್ಟಮ್ಸ್ ಹೇಳಿ ಪರಿಹಾರ ತಿಳಿಸ್ಕೊಟ್ಟಿದ್ದೀನಿ. ಅದನ್ನು ನೋಡಿ ಒಂದು ಸಲ ಮಾಡಿ. ಅದರಲ್ಲಿ ಆಗಲಿಲ್ಲ ಅಂದರೆ ನೀವು ಜ್ಯೋತಿಷ್ಯ ಹತ್ರ ಹೋಗಿ ನಿಮ್ಮಲ್ಲಿ ಏನು ದೋಷ ಇದೆ ಪತ್ತೆ ಹಚ್ಚಿ ಅದಕ್ಕೆ ಪರಿಹಾರ ಮಾಡ್ಕೋಬೇಕು. ಇದು ನನ್ನ ಕಡೆಯಿಂದ ಕೊಡೋ ಸಜೆಷನ್. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ನಮಸ್ತೆ, ಹೇಳಿ. ಎಲ್ಲಿಂದ ಕಾಲ್ ಮಾಡ್ತೀರಿ? ಗುರುಗಳೇ, ನಮ್ಮ ಮಾಲೂರಿನಿಂದ ಕಾಲ್ ಮಾಡ್ತೀನಿ ಗುರುಗಳೇ. ಎಲ್ಲಿಂದ? ಮಾಲೂರು. ಯಾವರು? ಮಾಲೂರು ಗುರುಗಳೇ. ಮಾಲೂರು. ಕೋಲಾರ ಹತ್ರ ಮಾಲೂರು. ಹೌದು ಗುರುಗಳೇ. ಹೇಳಿ ಅಮ್ಮ. ಗುರುಗಳೇ, ಒಂದ್ ಪ್ರಶ್ನೆ ಇದೆ ಗುರುಗಳೇ. ಅದು ತುಂಬಾ ವರ್ಷದಿಂದ ನಾನು ಆ ದೇವ್ರನ್ನ ಇಟ್ಕೊಂಡು, ನಾವು ಶಿವಮೊಗ್ಗದಲ್ಲಿ ನೀವು ಸತಿ ಹೇಳಿದ್ರಲ್ಲ ಪ್ರತ್ಯಂಗಿರಿ ದೇವ್ರ ಹತ್ರ ಅಂತ ಹೋಗಕ್ಕ, ನಿಮ್ಮ ಹೋಗಿ ನಾನು ಫೋಟೋ ತಗೊಂಬಂದು ತುಂಬಾ ವರ್ಷದಿಂದ ಪೂಜೆ ಮಾಡ್ತಾ ಇದ್ದೀನಿ ಗುರುಗಳೇ. ಪ್ರತ್ಯಂಗಿರಿ ಅಮ್ಮ ಫೋಟೋ ಎಲ್ಲಿಂದ ತಗೊಂಬಂದ್ರಿ? ಶಿವಮೊಗ್ಗದಲ್ಲಿ ಇದೆಯಲ್ಲ ಗುರುಗಳೇ. ಓಕೆ, ಸರಿ. ಅಲ್ಲಿ ಹೋಗಿದ್ದೆ, ಅಲ್ಲಿ ಫೋಟೋ ತಗೊಂಬಂದು ಪೂಜೆ ಮಾಡ್ತಾನೆ ಇದ್ದೀನಿ. ನಮ್ ತಾಯಿ ಮನೆಯವ್ರಿಗೆ ಯಾರು ಹೇಳಿದಾರಂತೆ ಅರ್ಚಕರು, ಫೋಟೋ ಇಡಬೇಡಿ ಪ್ರತ್ಯಂಗ ಫೋಟೋ ಅಂದ್ಬಿಟ್ಟು ಈಚೆಗಡೆ ಇಟ್ಟಿದ್ದಾರೆ ಫೋಟೋ. ಅವರು ಯಾತಕ್ಕೆ ಇಡಬಾರ್ದು ಅಂತ ಕೇಳಿಲ್ವಾ? ಅದೇ ಗುರುಗಳೇ, ಅವ್ರ ಮಾತು ಕೇಳಿದ್ದಾರೆ. ನಾನಂತೂ ಮನೆ ಒಳಗಡೆ ಇಟ್ಟು ನಾನು ಪೂಜೆ ಮಾಡ್ತಾನೆ ಇದ್ದೀವಿ ಗುರುಗಳೇ. ನಾನಂತ ಅಮ್ಮನ ಅವಾಗ ನಮ್ಗೆ ಹೆಣ್ಣು ದೇವ್ರೆ ಗುರುಗಳೇ, ಹಂಗ ಹೂವ ಕೊಡ್ತಾನೆ ಇದೀವಿ ಗುರುಗಳೇ. ಈಗ ಏನ್ ಪ್ರಾಬ್ಲಮ್ ಆಗಿದೆ ಹೇಳಿ? ನನಗೇನು ಪ್ರಾಬ್ಲಮ್ ಇಲ್ಲ ಗುರುಗಳೇ. ನಾನು ಪೂಜೆ ಮಾಡೋವಾಗಲ್ಲ ಹೆಣ್ಣು ದೇವ್ರ ಹತ್ರನೇ ನನ್ಗೆ ಹೂವ ಕೊಡೋದು ಗುರುಗಳೇ.
ಆಯ್ತಮ್ಮ, ಈಗ ಒಳ್ಳೇದದು, ಒಳ್ಳೆ ಗುಡ್ ಸೈನ್ ಅದು. ಹೇಳಿ ಬೇರೆ ಏನು ಅಂದ್ರೆ ಈ ಪ್ರತ್ಯಂಗಿರಮ್ಮ ಫೋಟೋ ಇಟ್ಟು ಪೂಜೆ ಮಾಡ್ಬೋದಾ ಇಲ್ಲ ಅಂತ ನಮ್ಗೆ ಅದೊಂದು ಪ್ರಶ್ನೆ ತಿಳ್ಕೊಡುದು. ಅಲ್ಲಮ್ಮ, ಯಾವ ದೇವರು ನಮಗೆ ತೊಂದರೆ ಕೊಡಲ್ಲ, ನಾವು ಅವ್ರ ಮಕ್ಕಳು, ನಾವು ದೇವಿಯ ಮಕ್ಕಳು, ಗೊತ್ತಾಯ್ತಾ ಅಂತ. ಲಕ್ಷ್ಮೀ ನರಸಿಂಹರಿಗೇ ಆಶೀರ್ವಾದ ಮಾಡಿದ್ದಾರೆ. ಎರಡನೇದು, ಆ ದೇವಿ ಕಲಿಯುಗದಲ್ಲಿ ಪೂಜೆ ಮಾಡಲಿಲ್ಲ ಅಂದರೆ ಈ ಭೂತ ಪ್ರೇತ ಮಾಟ ಮಂತ್ರ ತಂತ್ರ ದೃಷ್ಟಿ ದೋಷಕ್ಕೆಲ್ಲ ಗುರಿ ಆಗ್ತೀವಿ. ಯಾರೋ ಒಬ್ರು ತಲೆ ಕೆಟ್ಟವರು ಈ ಥರ ಹೇಳ್ತಾರೆ, ದೇವಿ ಎಲ್ಲ ರೂಪದಲ್ಲೂ. ಹಾಗಾದ್ರೆ ಚಾಮುಂಡಿನೂ ಮಾಡಬಾರ್ದು, ನಾವು ದುರ್ಗಿನೂ ಮಾಡಬಾರ್ದು, ರೌದ್ರ ದೇವತೆ ಅಂದಮೇಲೆ ಅವರ ತಪ್ಪು ಕಲ್ಪನೆ. ಮನೇಲಿಟ್ಟು ಪೂಜೆ ಮಾಡಿ ಒಳ್ಳೇದಾಗತ್ತೆ. ನಾನು ದಿನ ಅದನ್ನೇ ಪೂಜೆ ಮಾಡೋದು. ಆಯ್ತಮ್ಮ, ಮಾಡಿ ಒಳ್ಳೇದಾಗುತ್ತೆ. ನೋಡಮ್ಮ, ನಿಮ್ಗೆ ಯಾವ್ದು ಖುಷಿ ಕೊಡುತ್ತೋ, ಯಾವ್ದು ನಿಮ್ಗೆ ಒಳ್ಳೇದಾಗ್ತಿದೋ ಅದು ಮಾಡಿ. ಇನ್ನೊಬ್ರು ಮಾತು ಕೇಳಬೇಡಿ. ಇದು ಭಾಳ ಒಳ್ಳೆಯದು. ಕಲಿಯುಗ ಪ್ರತಿಯೊಬ್ಬರ ಮನೇಲಿ ಪ್ರತ್ಯೇಕ ಪೂಜೆ ಮಾಡಬೇಕು. ಇಂಥ ಕೆಟ್ಟ ಸಮಾಜದಲ್ಲಿ ಬೀದಿ ಮನೆ ಹಿಂದೆ ಮುಂದೆ ಎಲ್ಲ ಶತ್ರುಗಳು ಇರ್ತಾರೆ. ಇದಕ್ಕೆಲ್ಲ ಯಾರು ಸಪೋರ್ಟ್ ಕೊಡ್ತಾರಂತೆ? ಯಾರು ಕೊಡೋದಿಲ್ಲ. ನಾವು ಮಾಡಬೇಕು. ದೇವಿನ ಮಾಡಿ, ಪ್ರತ್ಯಂಗಿರ ದೇವಿ ಆರಾಧ್ಯ ಯಾರು ಮಾಡ್ತಾರೋ ಅಲ್ಲಿ ಸಕಲೂ ಪ್ರಾಪ್ತಿ ಆಗ್ತದೆ. ಆರಾಮಾಗಿ ಬದುಕ್ಬೋದು. ಯಾರ್ಯಾರ ಮಾತು ಕೇಳಬೇಡಿ. ನಮ್ಗೇನು ಒಳ್ಳೇದಾಗ್ತಿದ್ದೋ, ನಮ್ಗೆ ಒಳ್ಳೇದಾಗೋ ಥರ ಆಗೋದಿದ್ರೆ, ಖುಷಿ ಕೊಡೋದಾಗಿದ್ದರೆ, ಎಲ್ರಿಗೂ ಒಳ್ಳೇದಾಗೋದ್ರಿಂದ ಮಾಡಬೇಕು. ಇದನ್ನು ಫೋಟೋ ಇಟ್ಟು ಪೂಜೆ ಮಾಡಿ. ನಾನು ಮನೆ ವಿಗ್ರಹ ಇಟ್ಟು ಪೂಜೆ ಮಾಡ್ತೀವಿ ನಾವು. ನಮಗೇನು ತೊಂದರೆ ಕೊಟ್ಟಿಲ್ಲ ದೇವಿ. ಮಾಡಿ, ಬಹಳ ಒಳ್ಳೇದು ಮಾಡಮ್ಮ. ಅದರಿಂದ ದೇವತೆಗಳಿಗೆ ನೀವು ಅವ್ರ ಪೂಜೆ ಮಾಡಬಾರ್ದು, ಇವ್ರು ಪೂಜೆ ಮಾಡ್ಬೋದು ಅಂತ ಭೇದ ಮಾಡೋದೇ ದೊಡ್ಡ ದೇವತಾ ನಿಂದನಾ ದೋಷ. ದೇವತೆಗಳನ್ನ ನಿಂದನೆ ಮಾಡೋದು ಇದು ಒಂದು. ಆ ದೇವ್ರು ಸರಿ ಇಲ್ಲ, ಅದು ಪೂಜೆ ಮಾಡಬೇಡಿ, ಈ ದೇವ್ರು ಸರಿ ಇಲ್ಲ ಪೂಜೆ ಮಾಡಬೇಡಿ ಅಂತ ದೇವತೆ ಅವಮಾನ ಮಾಡಬಾರ್ದು, ನಿಂದನೆ ಮಾಡಬಾರ್ದು. ಯಾಕಂದರೆ ಜಗತ್ತಿಗೆ ಆ ದೇವಿ ಸೃಷ್ಟಿಯಾಗಿದ್ದಾಳೆ, ಜಗತ್ತನ್ನು ಸಂರಕ್ಷಣೆ ಮಾಡಿದ್ದಾಳೆ. ಇದು ಎಷ್ಟು ಪ್ರತ್ಯೇಕ ದೇವಿಯಿಂದ ಇವತ್ತು ಜಗತ್ತಿನಲ್ಲಿ ಭಾಳಷ್ಟು ಉಪಯೋಗ ಆಗ್ತಿದೆ. ಅಂಥದ್ರಲ್ಲಿ ನಾವು ಮಾಡಬೇಡಿ ಅಂತ ತಪ್ಪು ಗೈಡ್ ಮಾಡಬಾರ್ದು. ಇದೇನು ತಪ್ಪೇನಿಲ್ಲ, ಏನು ನಮ್ಮನ್ನು ಸಾಯಿಸಲ್ಲ, ಕೊಲೆ ಮಾಡಲ್ಲ, ಎಂಥದ್ದು ಇಲ್ಲ. ಏನು ಮಾಡ್ತಾರೆ ದೇವಿ? ಮಾಡೋದಿಲ್ಲ. ಹಲೋ ಹಲೋ, ನಮಸ್ತೆ ಅಮ್ಮ, ಹೇಳಿ. ಎಲ್ಲಿಂದ ಕಾಲ್ ಮಾಡ್ತೀರಿ? ಸರ್, ಚಿತ್ರದುರ್ಗದಿಂದ. ಎಲ್ಲಿಂದಮ್ಮ? ಚಿತ್ರದುರ್ಗ ಸರ್. ಭಾಳ ಸಂತೋಷ, ಹೇಳಿ, ಮಾತಾಡಿ. ಸರ್, ನಮ್ಮ ಮನೆಯವ್ರಿಗೆ ಕೆಲಸ ಅವಾಗವಾಗ ಹೋಗ್ತಾನೆ ಇರುತ್ತೆ ಸರ್, ಕಿರಿಕಿಂದ. ಏನು ಕೆಲಸ ಮಾಡ್ತಾರೆ ಅವರು? ಸರ್, ಅವರು ಫೀಲ್ಡ್ ವರ್ಕ್ ಮಾಡ್ತಾರೆ ಸರ್. ಗೌರ್ಮೆಂಟ್ ಎಂಪ್ಲಾಯ್ನಾ? ಇಲ್ಲ ಸರ್, ಪ್ರೈವೇಟ್ ಸರ್. ಹಾಂ, ಈಗ ಸಮಸ್ಯೆ ಏನು ಅವ್ರಿಗೆ? ಗಂಟ್ಲು ಪ್ರಾಬ್ಲಮ್ ಇದೆ ಸರ್, ಹಂಗಾಗಿ ವಾಯ್ಸ್ ಬರ್ತಾ ಇಲ್ಲ. ಡಾಕ್ಟರ್ ತೋರಿಸಿದ ಸ್ಪೀಚ್ ಅಂಡ್ ಲೀಡರ್ ಸೆಂಟರ್ ಮೈಸೂರಿಗೆ ಹೋಗಿ ತೋರಿಸಿದ್ವಿ ಸರ್ ಡಾಕ್ಟರ್ಗೆ. ಏನಂತಾರೆ ಅವರು ಡಾಕ್ಟ್ರು? ಬರುತ್ತೆ ಅಂತ ಹೇಳ್ತಿದ್ರು ಸರ್. 1 ವರ್ಷ ಆಯ್ತು, ಡಿಸೆಂಬರ್ 6ನೇ ತಾರೀಕು ಹೋಗಿದ್ದು. ಎಷ್ಟು ವರ್ಷ ಅವ್ರಿಗೆ ಈಗ? 45 ವರ್ಷ ಸರ್. ಮುಂಚೆ ಚೆನ್ನಾಗಿ ಮಾತಾಡ್ತಿದ್ರಾ? ಹೌದು ಸರ್, ಮಾತಾಡ್ತಿದ್ರು. ಮತ್ತೆ ಇವಾಗ ಧ್ವನಿ ಬರ್ತಾ ಇಲ್ವಾ? ಧ್ವನಿ ಬರ್ತಾ ಇಲ್ಲ. ಮಾತಾಡ್ತೀರಂದ್ರೆ ನೋಡಿ ಸರ್, ಚೆಕ್ ಮಾಡಿ. ಹಲೋ ಹಲೋ, ನಮಸ್ತೆ. ಏನಾಯ್ತು ನಿಮಗೆ? ಬಹುಶಃ ನೀವೊಂದು ವೋಕಲ್ ಕಾರ್ಡು, ಧ್ವನಿ ಪೆಟ್ಟಿಗೆ, ಸೌಂಡ್ ಬಾಕ್ಸು ಏನೋ ಪ್ರಾಬ್ಲಮ್ ಇದೆ. ಏನಾದ್ರು ಅದರಲ್ಲಿ ಸ್ಕ್ರಾಚಸ್ ಆಗಿದೆಯಾ? ಕಲ್ಲು ಅಥವಾ ಗೋಲಿ ಕಾಯಿನು ಏನೋ ನುಗ್ಗಿಬಿದ್ರೆ ಅಥವಾ ಏನೋ ಒಂದು. ಹಾಂ, ನೀವು ಡಾಕ್ಟರ್ ಮೀಟ್ ಮಾಡಿ ಏನಾದ್ರು ಹೇಳಿದಾರೆ? ಅದಕ್ಕೆ ಆಪ್ರೇಷನ್ ಮಾಡಬೇಕು ಅಂದಿದ್ದಾರಾ? ಒಂದು ಕೆಲಸ ಮಾಡಿ, ನೀವು ಭೈರವ ದೇವಸ್ಥಾನ ಎಲ್ಲಿದೆ ನೋಡಿ, ಭೈರವ, ಕಾಳಭೈರವ, ವೀರಭೈರವ, ಭೈರವ ದೇವಸ್ಥಾನಕ್ಕೆ ಹೋಗಿ ಕುಂಬಳಕಾಯಿನಲ್ಲಿ ಓಪನ್ ಮಾಡಿ ಅದಕ್ಕೆ ಎಣ್ಣೆ ಹಾಕಿ ಬತ್ತಿ ಇಟ್ಟು ಕುಂಬಳಕಾಯಿನಲ್ಲಿ ಆರತಿ ಮಾಡಿ ಒಂದು 7 ದಿವಸ. ಏನಾದ್ರು ಮಾಟಮಂತ ತಂತ್ರ ಪ್ರಯೋಗದಿಂದ ಏನಾರು ಬಂದ್ ಮಾಡಿದರೆ ಅದು ಕೂಡ ಹೋಗುತ್ತೆ. ಧ್ವನಿಭಂಗ ಪ್ರಯೋಗ ಅಂತೇಳಿ, ಧ್ವನಿಭಂಗ ಪ್ರಯೋಗ ಮಾಡಿದರೆ ಕಾಟೇರಿ ಪ್ರಯೋಗ, ಉಚ್ಚಿಷ್ಟ ಚಂಡಾಳಿ ಮತ್ತು ಸ್ಮಶಾನ ಭೈರವಿ, ಈ 3 ಮಂತ್ರದಿಂದ ಕೆಲವರಿಗೆ ವಾಯ್ಸ್ನ ಬಂದ್ ಮಾಡ್ಬೋದು ತಂತ್ರ ಪ್ರಯೋಗ ಮಾಡಿ. ಆ ಥರ ಏನಾಗಿತ್ತು ಅಂದರೆ ಭೈರವರನ್ನ ಪೂಜೆ ಮಾಡಿ ನೋಡಿ. ಗಂಡಸಾಗಿರೋದ್ರಿಂದ ಭೈರವನ ಪೂಜೆ ಮಾಡಿ. ಹೆಂಗಸಾದ್ರೆ ಸ್ಮಶಾನ ಭೈರವಿ ಇಲ್ಲ ಭದ್ರಕಾಳಿ ಪೂಜೆ ಮಾಡಬೇಕು. ಕುಂಬಳಕಾಯಿನ ಓಪನ್ ಮಾಡಿ ಕಟ್ ಮಾಡಿ ಅದರದೆಲ್ಲ ಬೀಜ ತೆಗೆದು ಅದಕ್ಕೆ ಎಣ್ಣೆ ಹಾಕಿ ಭೈರವರಿಗೆ 7 ದಿವಸ ದಿನ ದೀಪ ಹಚ್ಚಿ ಬನ್ನಿ, ಖಂಡಿತ ಒಳ್ಳೆಯದಾಗ್ತದೆ ನಮ್ಮ ಅಭಿಪ್ರಾಯ ಪ್ರಕಾರ. ಭಾಳ ಸಂತೋಷ, ಕರೆ ಮಾಡೋಕ್ಕೆ ಧನ್ಯವಾದಗಳು. ಹಲೋ ನಮಸ್ತೆ ಅಮ್ಮ, ಹೇಳಿ. ಹಲೋ, ಯಾವೂರಿಂದ ಕಾಲ್ ಮಾಡ್ತೀರಾ? ಮೈಸೂರಿಂದ ಗುರುಜಿ. ಮೈಸೂರಿಂದ, ಹೇಳಿ ಅಮ್ಮ. ಸಾಯಿರಾಮ್ ಗುರುಜಿ. ಸಾಯಿರಾಮ್.
ನಿಮ್ಮ ಆಶೀರ್ವಾದ ಗುರುಜಿ. ನನ್ನ ಮಗಳದ್ದು ಸೆಕೆಂಡ್ PUC ರಿಸಲ್ಟ್ ಬಂತು, ಚೆನ್ನಾಗಿ ಬಂದಿದೆ ಗುರುಜಿ. ಓ ವೆರಿ ಗುಡ್, ಕಂಗ್ರಾಚುಲೇಷನ್, ಗುಡ್ ಗುಡ್. 560 ತಗೊಂಡಿದ್ದಾಳೆ, ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿದ್ದಾಳೆ ಗುರುಜಿ. ವೆರಿ ಗುಡ್. ನಮ್ಗೆ ಸ್ವೀಟ್ ಕೊಡ್ಬೇಕಾಗಾರೆ ಕಳ್ಸ್ತೀನಿ ಗುರುಜಿ, ನಾನು ಮರಿದೆ. ಸುಮ್ಮನೆ ಹೇಳ್ದೆ. ಅವಳು ಆರ್ಟ್ಸ್ ತಗೊಂಡಿದ್ದಾಳೆ ಗುರುಜಿ. ನಿಮ್ಮ ಹತ್ರ ಆಶೀರ್ವಾದ ತಗೊಂಡಿದ್ಲು. ಎಕ್ಸಾಮ್ 3 ಆಗಿತ್ತು, ಇನ್ನೊಂದ್ 3 ಇತ್ತು. ಅವಾಗ ನಿಮ್ಮ ಹತ್ರ ಆಶೀರ್ವಾದ ತಗೊಂಡಿದ್ಲು ಗುರುಜಿ ಅವಳು. ಎಲ್ಲಿ ಮೀಟ್ ಮಾಡಿದ್ರಿ? ಕರೆ ಮಾಡಿದ್ವಿ ಗುರುಜಿ ಎಕ್ಸಾಮ್ ನಡೆಯುವಾಗ. ನಿಮ್ಗೆ ಮೀಟ್ ಮಾಡಿದೀವಿ ಗುರುಜಿ ಸುಮಾರು ಸರಿ. ಓಕೆ ಓಕೆ. ಈಗ ಆರ್ಟ್ಸ್ ತಗೊಂಡಿರೋದವರು? ಹಾ ಹೌದು ಗುರುಜಿ. ಇಲ್ಲೇ ಇದ್ದಾಳೆ ಗುರುಜಿ, ಕೊಡ್ತೀನಿ. ಇನ್ನೊಂದ್ ಸ್ವಲ್ಪ ಆಶೀರ್ವಾದ ಮಾಡ್ಬಿಡಿ ಅವಳಿಗೆ, ಮುಂದಕ್ಕೆ ವಿದ್ಯಾಭ್ಯಾಸ ಚೆನ್ನಾಗಿರ್ಲಿ ಅಂತ. ಆಯ್ತಮ್ಮ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ, ಕಂಗ್ರಾಚುಲೇಷನ್, ವೆರಿ ಗುಡ್. ಡಿಸ್ಟಿಂಕ್ಷನ್ ಬಂದಿದ್ಯಾ, ತುಂಬಾ ಖುಷಿ ಆಯ್ತು. ವೆರಿ ಗುಡ್. ಥ್ಯಾಂಕ್ ಯು ಗುರುಜಿ. ಕನ್ನಡದಲ್ಲಿ ಔಟ್ ಆಫ್ ಔಟ್ ಬಂದಿದೆ ಗುರುಜಿ. ಎಷ್ಟರಲ್ಲಿ? ಕನ್ನಡದಲ್ಲಿ. ಓ ಗ್ರೇಟ್. ಆರ್ಟ್ಸ್ ಅದು ತಗೊಂಡಿರೋದು? ಹಾ ಗುರುಜಿ. ಮತ್ತೆ MA ಯಾವ್ದಲ್ಲಿ ಮಾಡ್ತೀಯ? ಡಿಗ್ರಿ ಯಾವ್ದು ಮಾಡ್ತೀಯ ನೀವು? BA ಮಾಡಿಬಿಟ್ಟು ಆಮೇಲೆ MA ಮಾಡು. ಹಾ ಗುರುಜಿ, ಲಾಯರ್ ಮಾಡ್ಬೇಕು ಅಂತ ಇದ್ದೀನಿ ಗುರುಜಿ. ವೆರಿ ಗುಡ್, ಮಾಡಿ, ಭಾಳ ಸಂತೋಷ. ವೆರಿ ಗುಡ್ ಕೋರ್ಸ್ ಮಾಡಮ್ಮ. ಥ್ಯಾಂಕ್ ಯು. ನಾವು ನಿಮ್ಮ ಎಪಿಸೋಡ್ ಎಲ್ಲ ನೋಡ್ತೀವಿ ಗುರುಜಿ, ಅದನ್ನು ಮಾಡ್ತೀವಿ ಗುರುಜಿ ವಿದ್ಯಾಭ್ಯಾಸಕ್ಕೆ. ಮಾಡಮ್ಮ, ಭಾಳ ಒಳ್ಳೇದಾಗಲಿ. ಒಳ್ಳೆ ದೊಡ್ಡ ವಕೀಲರಾಗಬೇಕು. ಇಂಥ ಕೆಟ್ಟ ಸಮಾಜದಲ್ಲಿ ಒಳ್ಳೆ ಜಡ್ಜಸ್ ಬೇಕು, ಒಳ್ಳೆ ಲಾಯರ್ಸ್ ಬೇಕು. ನೀನು ಅಂಥದ್ದಲ್ಲಿ ನೀನು ಒಳ್ಳೆ ಲಾಯರ್ ಆಗು. ಅಲ್ಲಿ ಎಕ್ಸಾಮ್ ಬರೆದು ನೀವು ಒಳ್ಳೆ ಜಡ್ಜ್ ಕೂಡ ಆಗು. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಖುಷಿ ಆಗುತ್ತೆ. ಈಗಿನ ಹುಡುಗರು ಇಷ್ಟು ಚೆನ್ನಾಗಿ ಓದ್ತಾರೆ. ಕೆಲವರು ಕಾಲೇಜ್ಗೆ ಹೋಗಲ್ಲ, ಡ್ರಗ್ಸು, ಸ್ಮೋಕು, ಡ್ರಿಂಕ್ಸ್ ಹೋಗಿ ಕಾಲ ಕಳ್ಕೊಳ್ತಾರೆ. ತಾವು ಜಗತ್ತಿಗೆ ಹೊರೆ, ಅಪ್ಪ ಅಮ್ಮನಿಗೂ ಭಾರ ಆಗಿಬಿಡ್ತಾರೆ. ಆದರೆ ಈ ಥರ ಇರುವಾಗ ಖುಷಿ ಆಗ್ತದೆ. ಈ ಮುಂದಿನ ಜನ್ರೇಷನ್ಗಿಂತ ಮಕ್ಕಳು ಬೇಕು. ಮತ್ತೊಬ್ರು ಯಾರೋ ಕಾಲ್ ರೆಡಿ ಇದ್ದಾರೆ. ಹಲೋ. ಹಾಂ ನಮಸ್ಕಾರ ಸರ್. ನಮಸ್ತೆ. ಯಾವರಿಂದ ಕಾಲ್ ಮಾಡ್ತೀರಿ? ಸಾಯಿರಾಮ್. ಸಾಯಿರಾಮ್. ಯಾವೂರು? ನಮ್ದು ನರಗುಂದ್ರಿ, ಗದಗ ಡಿಸ್ಟಿಕ್. ಗದಗ ಡಿಸ್ಟಿಕ್ಕಿಂದ ಹೇಳಿ. ಗದಗ ಡಿಸ್ಟಿಕ್ ನರಗುಂದ್ರಿ. ನಾನು ಒಂದು 20-30 ವರ್ಷದ ನಿಮ್ಮ ಫ್ಯಾನ್ ರೀ ಸರ್. ಓ ವೆರಿ ಗುಡ್. ನಾವು ಬೆಳಿಗ್ಗೆ ಎದ್ದು ಬೆಳಿಗ್ಗೆ ಬ್ರಾಹ್ಮಿ ಮುಡ್ಸಾಗೆಲ್ಲ ಮಂತ್ರ ಗಿಂತ್ರ ಎಲ್ಲ ಅಂತೇನ್ರಿ. ಎಲ್ಲಾ ಸರಿ ಐತ್ರಿ. ನಾನು ಒಬ್ಬರಿಗೆ 8 ಲಕ್ಷ ರೂಪಾಯಿ ಕೊಟ್ಟು 2 ವರ್ಷ ಆತ್ರಿ. ನೀವು ಹೇಳಿದ್ದೆಲ್ಲ ಮಾಡೇನ್ರಿ, ಅದು ಏನು ವರ್ಕೌಟ್ ಆಗಲ್ರಿ ನನಗೆ. ಏನ್ ಮಾಡಿದ್ರಿ ಹೇಳಿ ಫಸ್ಟ್? ನಾನು ಇದು ಬೆಳಿಗ್ಗೆ ಇದು ತುಳಸಿ ಕಡ್ಡಿ ಅಂತ ನೀವು ಹೇಳಿದ್ದು ಬರ್ದೇನ್ರಿ, ಅದನ್ನು ಬರ್ದೇನ್ರಿ. ಅದು ಸರಿಯಾಗಿಲ್ಲ. ಹಾನ್ರಿ, ಕೊಡ್ತೇನ ಅಂತನ್ರಿ, ಕೊಡವಲ್ರಿ. ಅದಕ್ಕೆ ಏನ್ ಮಾಡ್ಬೇಕು, ಇನ್ನೊಮ್ಮೆ ಹೆಚ್ಚು ನಿಮ್ ಕೇಳಿದ್ರ ಆತ ಅಂತ ಹೇಳಿದ್ ನೋಡ್ರಿ. ಲಗ್ನಕ್ಕೆ ಮಕ್ಳು 2 ಮಕ್ಳು ಅದಾವ್ರಿ. 3 ರೊಕ್ಕ ಇಟ್ಟಿದ್ರು, ದೋಸ್ತಿ ತಗೋದ್ ಕೊಟ್ಟು ಬಿಟ್ಟೇನ್ರಿ ಅವಾಗ. ಅವ್ನ್ ನೋಡಿದ್ ಕೊಡ್ತೇನೆ ಅಂತನ್ರಿ. ಅದಕ್ಕೆ ಏನ್ ಮಾಡ್ಬೇಕು ನೋಡ್ತಾರೆ. ಬಿಳಿ ಎಕ್ಕದ ಗಿಡಕ್ಕೆ ದಿನ ಪೂಜೆ ಮಾಡಿ ಆಮೇಲೆ ಬಿಳಿ ಎಕ್ಕದ ಗಿಡದ ಮೇಲೆ ಕಪ್ಪು ಇಂಕಲ್ಲಿ ಅವನ ಹೆಸರು ಬರೆದು ಬಿಡಿ. ಇಂಥವ್ನು ಕೊಡ್ಬೇಕಪ್ಪ, ಯಾವ ವಿಘ್ನಗಳು ಇಲ್ದೇನೆ, ಯಾವುದೇ ರೀತಿ ತೊಂದರೆ ಇಲ್ಲದೆ ಅವನಿಂದ ದುಡ್ಡು ಬರೋಂಗೆ ಮಾಡು ಅಂತೇಳಿ ಪ್ರಾರ್ಥನೆ ಮಾಡಿ ದಿನ ಪೂಜೆ ಮಾಡಿ ಎಲೆ ಮೇಲೆ ಬರೆದ್ಬಿಟ್ಟು ಕೀಳಬಾರ್ದು. ಬಿಳಿ ಎಕ್ಕದ ಗಿಡದ ಮೇಲೆ ಆ ಎಲೆಗೆ ಬರೆದ್ಬಿಟ್ಟು ಪ್ರದಕ್ಷಿಣೆ ಮಾಡಿ ಬನ್ನಿ. ಒಂದು 21 ದಿವಸ ನೋಡಿ, ಪವಾಡ ಆಗತ್ತೆ. ಮಾಡಿ, ಖಂಡಿತ ಒಳ್ಳೆಯದಾಗತ್ತೆ. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಈ ಕಲಿಯುಗದಲ್ಲಿ ಯಾರಿಗೂ ದುಡ್ಡು ಕೊಡಬಾರ್ದು, ಅಯ್ಯೋ ಅನ್ಬಾರ್ದು. ಅಯ್ಯೋ ಅಂದಷ್ಟು ನಮಗೆ ಮಹಾಪಾಪ, ನೆಮ್ಮದಿ ಇಲ್ಲ. ಕೋರ್ಟು, ಜೈಲು, ಪೊಲೀಸ್ ಸ್ಟೇಷನ್ಗೆಲ್ಲ ಹೋಗ್ತೀವಿ. ಅದಕ್ಕೋಸ್ಕರ ಈ ಥರ ಮಾಡೋ ಬದಲು ಅನಾಥರಿಗೆ, ವೃದ್ಧರಿಗೆ ಸೇವೆ ಮಾಡಿ ನಿಮ್ಗೆ ಇನ್ನೂ ಲಕ್ಷ್ಮಿ ಅಭಿವೃದ್ಧಿ ಆಗ್ತಾಳೆ. ಇದು ನನ್ನ ಅನುಭವದ ಮಾತು ಅಷ್ಟೇ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ. ಹಲೋ. ನಮಸ್ತೆ ಸರ್. ನಮಸ್ತೆ. ಜೋರ ಮಾತಾಡಮ್ಮ. ಯಾವ ಊರಿಂದ ಮಾತಾಡ್ತೀರಿ? ನಾವು ಸರ್ಜಾಪುರ. ಸರ್ಜಾಪುರದಿಂದ ಹತ್ರದಲ್ಲೇ ಇದ್ದೀರಾ? ಜೋರ ಮಾತಾಡಿ. ಸರ್, ಸರ್ಜಾಪುರದಿಂದ ಮಾತಾಡೋದು, ಸುನಂದ ಅಂತ ಹೇಳ್ಬಿಟ್ಟು. ಹೇಳಿಮ್ಮ. ನಮ್ದು ಒಂದ್ ಸ್ವಲ್ಪ ನಮ್ಮ ತಂದೆಯವ್ರ ಕಡೆ ಜಮೀನ್ ಇತ್ತು ಸ್ವಾಮೀಜಿ. ಅದು ಮಾರಿದಿರು ಒಬ್ರಿಗೆ. ಮಾರೋದಂದ್ರೆ ಅವ್ರು ನಮ್ಮ ಹತ್ರ ನಿಮ್ ತಂದೆ ಹೆಸರು ಮಾಡ್ಕೊಂತೀರಂತ ನಮ್ಮನ್ನ ಕರ್ಕೊಂಡೋಗಿ ಬೇರೆ ತರ ಮಾಡಿಸ್ಕೊಂಡಿದ್ದಾರೆ. ಅದ್ ನಮ್ಗೆ ಆಗುತ್ತಾ ಆಗಲ್ವಾ ತಿಳ್ಕೊಬೇಕಾಗಿತ್ತು ಸ್ವಾಮಿ. ಬೇರೆ ತರ ಅಂದ್ರೇನು? ಅದೇನೋ ಅವ್ರಿಗೆ ಪವರ್ ಪಟ್ಟ ಆ ತರ ಮಾಡ್ಕೊಡೋ ತರ ಮಾಡ್ಕೊಂಡಿದಾರಂತೆ. ನಿಮ್ ತಂದೆ ಜಮೀನ? ನಮ್ ತಂದೆ ನಮ್ ತಾತನ ಹೆಸರಲ್ಲೇ ಇದೆ ಅದು. ಅದು ನಮ್ಗೆ ಆಗುತ್ತಾ ಆಗಲ್ಲ, ನಮ್ಗೆ ಗೊತ್ತಿಲ್ಲ ಸರ್. ಸ್ವಾಮೀಜಿ ನಮ್ಗೆ ಓದಕ್ಕೆ ಬರೆಯಕ್ಕೆ ಬರಲ್ಲ. 4 ಜನ ಮಕ್ಳು ನಮ್ಮ ಅಮ್ಮನಿಗೆ. ನಿಮ್ಗೆ ಏನ್ ಹೇಳ್ಬೇಕು ನನ್ನ ಹತ್ರನೇ ನನಗೆ ಗೊತ್ತಾಗ್ತಿಲ್ಲ. ನಾನು ಹೆಂಗೆ ಅರ್ಥ ಮಾಡ್ಕೊಳ್ಳಿ? ಫಸ್ಟು ಲಾಯರ್ ಹತ್ರ ಹೋಗಿ ಮೀಟ್ ಮಾಡಿ. ಲಾಯರ್ನ ಮೀಟ್ ಮಾಡಿ ಏನಾಗಿದೆ ನೋಡಿ ತೆಗ್ಸಿ ಡಾಕ್ಯುಮೆಂಟ್ಸ್. ಅದನ್ನೆಲ್ಲ EC ತೆಗ್ಸಿ, ಇನ್ಕಮ್ ಸೀದೆ ತೆಗ್ಸಿ. EC ತೆಗ್ಸ್ಬಿಟ್ಟು ಯಾರ ಹೆಸರಿದೆ, ಎಷ್ಟು ವರ್ಷದಿಂದ ಇದೆ, ಯಾರಿಗಿದೆ, ಏನಂತ ಭೋಗ್ಯ ಆಧಾರ ಮಾಡಿದಾರ ನೋಡಿ. ಲಾಯರ್ ಹತ್ರ ಹೋಗಿ ಫಸ್ಟ್ ಭೇಟಿ ಮಾಡಿ ಆಮೇಲೆ ನಂಗೆ ಕರೆಕ್ಟ್. ಯಾಕೆ ನಿಮ್ಗೆ ಏನು ಹೇಳಬೇಕು ಅಂತ ನಿಮಗೆ ಗೊತ್ತಿಲ್ಲಲ್ಲ. ಅದರಿಂದ
ಅಲ್ಲ ಸ್ವಾಮೀಜಿ ಅದ್ ನಮ್ಗೆ ಬರುತ್ತಾ ಬರಲ್ವಾ ಅಂತ ತಿಳ್ಕೊಬೇಕಾಗಿತ್ತು. ನಾನು ಅದು ಕರೆಕ್ಟಾಗಿ ನಿಮ್ಗೆ ಹೇಳಿ, ನನಗೆ ಏನಾಗಿದೆ ಅಂತ ಸಮಸ್ಯೆ ಹೇಳಿ, ಆಗ ನಾನು ಹೇಳ್ತೀನಿ. ಬರುತ್ತೋ ಬರಲ್ಲ ಅನ್ಬೇಕಾದ್ರೆ ನಿಮ್ಗೆ ಸಮಸ್ಯೆನೇ ಗೊತ್ತಿಲ್ಲಲ್ಲ, ಏನೋ ಆಗ್ಬಿಟ್ಟಿದೆ, ಏನೋ ಬರ್ಸ್ಕೊಂಡ್ಬಿಟ್ಟಿದ್ರೆ ಏನದು, ಏನು ಬರ್ಸ್ಕೊಂಡಿದ್ದಾರೆ ಅಂತ ಮಾಡ್ಸ್ಕೊಂಡ್ಬಿಟ್ಟಿದ್ದಾರೆ ಸ್ವಾಮೀಜಿ ನಮ್ಮ ಕೈಯಲ್ಲಿ. ಅದು ಯಾರ ಕೈಲಿ? ಬೇರೊಬ್ಬರಿಗೆ ನಾವು ECG ಅಂತ ಮಾಡ್ಕೊಟ್ಬಿಟ್ಟಿದ್ದೀರಿ. ರಿಜಿಸ್ಟರ್ ಆಗಿದೆಯಾ? ಅದ್ ECG ಅಂತ ಹೇಳ್ತಿದ್ದಾರೆ, ಅದ್ ಮಾಡ್ಕೊಟ್ಬಿಟ್ಟಿದ್ದೀರಿ ಅವ್ರಿಗೆ. ಯಾರು ಮಾಡಿದ್ದದು? ಅದೆಲ್ಲ ನಾವೇ ಹೋಗಿ ಮಾಡ್ಕೊಟ್ರೆ ನಮ್ಗೆ ಓದಕ್ ಬರಕ್ ಬರಲ್ಲ, ನಮ್ಮನ್ನ ಕರ್ಕೊಂಡೋಗಿ ಅದನ್ನ ಮಾಡ್ಸ್ಕೊಂಡಿದ್ದಾರೆ. ಅದನ್ನ ಓದಿಸ್ಬಿಟ್ಟಲ್ವಾ ಮಾಡಿಸ್ಬೇಕು? ಯಾರಾದ್ರೂ ನಮ್ಗೆ ಓದಕ್ ಬರಕ್ ಬರಲ್ಲ ಸ್ವಾಮೀಜಿ. ಅದು ಯಾರತ್ರ ಅದು ಓದಿಸ್ಬೇಕಾಗಿತ್ತು ಸೈನ್ ಮಾಡಕ್ ಮುಂಚೆ. ಅದೇ ಸ್ವಾಮೀಜಿ ನಾವು ಮಾಡಿದ ತಪ್ಪು ಅದು. ಈ ಸೈನ್ ಮಾಡಿಕೊಟ್ಮೇಲೆ ಏನು ಮಾಡೋಕ್ಕಾಗಲ್ಲ. ಅದು ನೀವು ಅದೇನಿದೆ ನನಗೂ ಗೊತ್ತಿಲ್ಲ, ನಿಮ್ಗೆ ಹೇಳಕ್ಕೆ ಬರ್ತಿಲ್ಲ. ಅದು ಸೈನ್ ಎಲ್ಲ ಮಾಡಿಸಿದ್ರೆ ನಿಮ್ಗೆ ಬರೋಲ್ಲ ಅದು, ಯಾಕಂದರೆ ನೀವು ಓದೇ ಸೈನ್ ಮಾಡಿದ್ದೀರಾ ಅಂತ ಹೇಳ್ತಾರೆ ಅವರು. ಅದಕ್ಕೆ ನೀವು ಕರೆಕ್ಟ್ ಲಾಯರ್ ಹತ್ರ ಮೀಟ್ ಮಾಡಿ ಅದೇನಿದೆ ಕರೆಕ್ಟಾಗಿ ನನಗೆ ಹೇಳಿ, ನೆಕ್ಸ್ಟು ಶನಿವಾರ ಮೀಟ್ ಮಾಡಿ ಹೇಳಿ. ಭಾಳ ಸಂತೋಷ, ಕರೆ ಮಾಡೋಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರೋ ನೋಡಿ ಈ ಥರ ಅವ್ರಿಗೆ ಗೊತ್ತಿಲ್ಲ ಏನಾಗಿದೆ ಅಂತ ನನ್ನ ಹತ್ರ ಹೇಳಿದ್ರೆ ತಾನೇ ಅದಕ್ಕೆ ಸಂಬಂಧಪಟ್ಟಂಥ ಗ್ರಹ ನೋಡಿ ಪರಿಹಾರ ಹೇಳ್ಬೋದು. ಅವ್ರಿಗೆ ಏನಾಗಿದೆ, ಅದೇನೋ ಬರ್ಕೊಟ್ರು ಸೈನ್ ಹಾಕ್ಬಿಟ್ಟಿದ್ದೀನಿ ಅಂದರೆ ಏನು ಬರೆದಿದ್ರು, ಏನಿದೆ ಅದರಲ್ಲಿ ಓದಿಸಿ, ಕೆಲವ್ರು ಪೇಪರ್ ತಗೊಂಡು ಲಾಯರ್ ಹತ್ರ ನೋಡಿ ಏನು ಪೂರ್ತಿ ಪರಾಭವ ಮಾಡಿದಾರ ಏನು ನನಗೂ ಗೊತ್ತಿಲ್ಲ ಅದೇನು ಹೇಳಬೇಕು ಅಂದರೆ. ಒಟ್ಟಿನಲ್ಲಿ ಮಂಗಳ ಗ್ರಹ ದೋಷ ಇದೆ ಅಲ್ಲಿ ಆ ಭೂಮಿಗೆ, ಅಷ್ಟಂತೂ ಗೊತ್ತು. ಮತ್ತೊಬ್ರು ಯಾರೋ ಕಾಲ್ ರೆಡಿ ಇದ್ದಾರೆ. ಹಲೋ 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 ನಮಸ್ತೆ ಗುರುಗಳೇ. ಹಲೋ, ಯಾವ ಊರಿಂದ ಕಾಲ್ ಮಾಡ್ತೀರಿ? ನಾವು ನಂಜನಗೂಡಿಂದ ಕಾಲ್ ಮಾಡ್ತಾ ಇದ್ದೀವಿ. ನಂಜನಗೂಡಿಂದ ಹೇಳಿ ಅಮ್ಮ. ನನ್ನ ಸಮಸ್ಯೆ ಏನು ಅಂತಂದ್ರೆ 3 months ಬ್ಯಾಕ್. ಹಲೋ, ಕೇಳಿಸ್ತಾ ಇದೆಯಾ? ನೀವು ಮಾತಾಡ್ತಾ ಹೋಗ್ಬೇಕು, ನಾ ಕೇಳಿಸ್ಕೊತೀನಿ. 3 months ಬ್ಯಾಕ್ ಇದ್ದಕ್ಕಿದ್ದಂಗೆನೆ ನಮ್ಮ ಮನೆ ಹತ್ರಕ್ಕೆ ಕ್ರೈಮ್ನವ್ರು ಬಂದ್ರು. ಕ್ರೈಮ್ ಅವ್ರು ಬಂದ್ಬಿಟ್ಟು ನಾವು ಒಂದು ಗೋಲ್ಡ್ ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇದ್ವಿ. ನಮ್ ಓನರು ಕಳ್ತನ ಚಿನ್ನ ತಗೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿದ್ರು. ಬಟ್ ನಾವೇನು ತಗೊಂಡಿರ್ಲಿಲ್ಲ. ಅವ್ರ ಜೊತೆ ನಾವು ಹೋಗಿದ್ದಕ್ಕೆ ಅವ್ರ ಮನೆಯವರು ಇಬ್ರು ಸೇರ್ ತಗೊಂಡಿದ್ದಾರೆ ಅಂತ ಮನೆಯವ್ರು ಹೇಳಿದ್ದಾರೆ. ಅವ್ರ ಮನೆಯವರು, ನಮ್ಮ ಬಾಸ್ ಇದಾರಲ್ಲ ಅವ್ರ ಮನೆಯವರು. ಹಲೋ, ಕೇಳಿಸ್ತಿದ್ಯಾ? ಮಾತಾಡಮ್ಮ, ಕೇಳಿಸ್ಕೊತಾ ಇದ್ದೀನಿ. ಅವ್ರು ಹೇಳಿದ್ದಾರೆ ಇಬ್ರು ಸೇರ್ ತಗೊಂಡಿದ್ದಾರೆ, ಅವ್ರಿಬ್ರಿಗೂ ಕರ್ಕೊಂಡೋಗಿ ವಿಚಾರಿಸಿ ಹಾಗೆ ಹೀಗೆ ಅಂತ. ಅವ್ರು ನಮ್ ಬಾಸ್ ಆಗಿದ್ರಲ್ಲ ಅವ್ರು ನೋಡಿದ್ರೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಹೊರಟೋಗಿದ್ದಾರೆ. ನಾನು ಇದಕ್ಕೆ ಏನೋ ಹಬ್ಬಕ್ಕೆ ಅಂತ ಬಂದಿದ್ದು, ಸಂಕ್ರಾಂತಿ ಹಬ್ಬಕ್ಕೆ ಅಂತ ಮನೆಗ್ ಬಂದಿದ್ದು. ಮನೆಗ್ ಬಂದಿರೋರ್ಗೆ ನೀವು ಸೇರ್ ತಗೊಂಡಿದೀರಾ ಹಾಗೆ ಹೀಗೆ ಅಂತ ಅನ್ಬಿಟ್ಟು ನಮ್ಮನ್ನು ಕರ್ಕೊಂಡೋದ್ರು. ಕರ್ಕೊಂಡೋಗ್ಬಿಟ್ಟು ಬರೀ ಎಂಕ್ವೈರಿ ಮಾಡಿ ವಾಪಸ್ ಕಳಿಸ್ತೀವಿ ಅಂತ ಅನ್ಬಿಟ್ಟು ನಮ್ಮ ಮೇಲೆ ಕೇಸು ಹಾಕ್ಬಿಟ್ರು. ವಿನಾಕಾರಣ ನಾನು ಅದು ಚಿನ್ನ ತಗೊಂಡು ಇಲ್ಲ, ಏನು ಇಲ್ಲ, ವಿನಾಕಾರಣ ನಮ್ಮ ಮೇಲೆ ಅಪವಾದ ಹೊರಿಸಿದ್ರು. 3 ಜನ, ಅಂದ್ರೆ ಕ್ರೈಮ್ ಅವರು 3 ಜನ, ಮತ್ತೆ ಅವರು 3 ಸ್ಟಾರ್ ಕಳ್ಳ ಸುಧಾ ಹೇಳ್ದ ಇವ್ರು ತಗೊಂಡಿಲ್ಲ, ಇವ್ರ ಓನರ್ ತಗೊಂಡಿರೋದು ಅಂತ ಹೇಳಿದ್ರು. ಆದ್ರೂ ನನ್ಗೆ ಪನಿಷ್ಮೆಂಟ್ ಆಯ್ತು, ಯಾಕೆ ಅಂತ ಗೊತ್ತಾಗ್ಲಿಲ್ಲ. ಈ ಕೇಸ್ ನಡೀತಾ ಇದೆ, ಬೇಲ್ ಮೇಲೆ ಆಚೆ ಬಂದಿದೀವಿ. ಆ ಕಳ್ಳ ನಿಮ್ಮನ್ನ ಕೋರ್ಟ್ ಜಡ್ಜ್ ಮುಂದೆ ಹೇಳಿದಾನ ಇವಾಗ ನಾ ಕೊಟ್ಟಿಲ್ಲ ಅಂತ? ಕೋರ್ಟ್ ಅಲ್ಲಿ ಹೇಳಲಿಲ್ಲ ಅವರು. ಕೋರ್ಟ್ ಅಂದ್ರೆ ಕೋರ್ಟ್ ಆಚೆ ಹೇಳಿದ್ರು, ಜಡ್ಜ್ ಮುಂದೆ ಹೇಳಲಿಲ್ಲ. ಕೋರ್ಟ್ ಅಲ್ಲಿ ಬಂದು ಹೇಳಪ್ಪ ನಮ್ಗೆ ಹೇಳಿ, ಅವ್ರಿಗೆ ಕಳ್ಳನ್ಗೆ ನೀನು ನನ್ ಕೊಟ್ಟಿದ್ದೆ ಇಲ್ವಾ ಹೇಳು, ನೀನು ಜಡ್ಜ್ ಮುಂದೆ ಹೇಳು, ಇಲ್ಲ ರೈಟಿನ ಬರ್ಕೊಡು ಅಂತ ಹೇಳು, ಇಲ್ಲಾಂದ್ರೆ ನಮ್ಮ ಶಾಪ ನಿಂಗೆ ತಟ್ಟುತ್ತೆ ಅಂತ ಹೇಳು. ನಮ್ಮ ಈ ಥರ ನಮ್ಮಲ್ಲಿ ಎಲ್ಲದಲ್ಲ ಆರೋಪ ಮಾಡಿದ್ರೆ ನಿಂಗೆ ತುಂಬ ಒಳ್ಳೇದಾಗೋದಿಲ್ಲ ಅಂತ. ಎರಡನೇದು ನಿಮ್ದು ಯಾವ ರಾಶಿ? ನಂದು ಜ್ಯೇಷ್ಠ ನಕ್ಷತ್ರ, ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ, ಓಕೆ. ಈಗ ಈ ಥರ ದೋಷ ಈಗ 7 ವರ್ಷ ಶನಿ ನಡೀತಾ ಇದೆ, ಸಾಡೆಸ ಶನಿ ಮೀನ ರಾಶಿಗೆ, ಮೇಷ, ಮೀನ, ಕುಂಭ ಈ ಥರದವ್ರಿಗೆ ಈ ಥರದ್ದು ತುಂಬ ಈ ಥರ ಆಗ್ತಾ ಇದೆ. ಯಾನೋ ಕದ್ಮಾಲ್ ತೊಗೊಂಡ್ಬಿಟ್ಟು ಕದ್ದೆ ಕಳ್ಳ ಕೊಟ್ಟಿಲ್ದವ್ರು ಕೊಟ್ಟಿದ್ದೀನಿ ಅಂತ ಹೇಳೋದು ಈ ಥರ ನಡೀತಾ ಇದೆ ಇವಾಗ. ಅದಕ್ಕೆ ನೀವೇನು ಮಾಡಬೇಕು, ಬನ್ನಿ ಮರಕ್ಕೆ ದಿನ ಎಳ್ಳಿನ ಬತ್ತಿ ದೀಪ ಹಚ್ಬಿಟ್ಟು 108 ಸುತ್ತ ಪ್ರದಕ್ಷಿಣೆ ಮಾಡಿ 21 ದಿವಸ ನೋಡಿ, ಭಾಳ ಪವಾಡ ಆಗತ್ತೆ. ಅಲ್ಲ ಗುರುಗಳೇ, ನೀವು ಚಕ್ರೇಶ್ವರಿದು ಮಂತ್ರ ಹೇಳಿದ್ರಲ್ಲ, ಓಂ ಹ್ರೀಂ ಕ್ಲೀಂ ಶ್ರೀಂ ಚಕ್ರೇಶ್ವರಿ ಕಾರ್ಯಸಿದ್ಧಿ ವಿಜಯಂ ದೇವಿ ಕುರು ಸ್ವಾಹ ಅಂತ. ಓ, ಅದು ನೀವು ನೋಡಿದ್ದೀರಾ? ಅದ್ ನೋಡಿದೀನಿ ಗುರುಗಳೇ, ಅದನ್ನ ನಾನ್ ಮಾಡ್ದೆ. ಅದನ್ನ ಮಾಡಿದೀನಿ, ಅದನ್ನು ಮಾಡ್ದೆ. ಆಮೇಲೆ ಇದು ಔದುಂಬರ ವೃಕ್ಷನು ಸುತ್ತಾ ಇದ್ದೀನಿ. ವಿನಾಕಾರಣ ನಾವು ತಪ್ಪು ಮಾಡದೇ ಇದ್ರು, ಏನು ಮಾಡದೇ ಇದ್ರು, ಇದು ನಾವು ಮಾಡಿಲ್ಲ, ಇದು ಚಿನ್ನ ತಗೊಂಡಿಲ್ಲ ಅಂತ 3 ಸ್ಟಾರ್ಗೂ ಗೊತ್ತು. ಆದ್ರೂ ದುಡ್ಡು ಆಸೆಗೋಸ್ಕರ ಈ ತರ ಇದ್ ಮಾಡಿದಾರೆ ಗುರುಗಳೇ. ಯಾರು ದುಡ್ಡು ಕೇಳ್ತಾ ಇರೋದು? ಅವ್ರೇನೆ, ನಮ್ಮ ಯಜಮಾನ್ರು ಸ್ವಲ್ಪ ಇನ್ನೋಸೆಂಟ್. ಯಾರು ಕೇಳ್ತಾ ಇದಾರಮ್ಮ? ಯಾರು ದುಡ್ಡು ಕೊಡು ಅಂತಾರೆ? ಇವರು 3 ಸ್ಟಾರ್ ಕೃಷ್ಣ ಅಂತ. ಕಂಪ್ಲೇಂಟ್ ಮಾಡಿ. ಕಂಪ್ಲೇಂಟ್ ಹೆಂಗ್ ಮಾಡೋದು ಗುರುಗಳೇ? ಯಾರ ಹತ್ರ ಮಾಡಿದ್ರು ಪ್ರಯೋಜನ ಇಲ್ಲ. ಯಪ್ಪ ನಮ್ಗೇನು ಮಾಡಕ್ಕಾಗಲ್ಲ, ನಾನ್ ಲಾಯರ್ ಓದಿದೀನಿ, ಹಂಗೆ ಹಿಂಗೆ
ಈಗ ಕೇಸ್ನ ವಜಾ ಇದು ಏನೋ ಚಾರ್ಜ್ ಶೀಟ್ ಹಾಕ್ತಾರಲ್ಲ ನೋಡಿ, ಅಲ್ಲಿವರ್ಗುನುವೆ ಏನಾದ್ರು ದುಡ್ಡು ಗಿಡ್ ಕೊಟ್ರೆ ಚಾರ್ಜ್ ಶೀಟ್ ಅಲ್ಲಿ ನಿಮ್ ಹೆಸರು ಡಮ್ಮಿ ಮಾಡ್ತೀವಿ ಅನ್ನೋ ತರ ಹೇಳ್ತಾ ಇದಾರೆ. ಈಗ ಪ್ರತಿಗಿರ ದೇವಸ್ಥಾನ ಇದೆ ಗೊತ್ತಾ, ನದಿ ದಡದಲ್ಲಿ ನಂಜನಗೂಡಲ್ಲಿ. ಹಾ ಇದೆ, ಹೋಗ್ತಾ ಇದೀನಿ ತಿಂಗಳು ಎವ್ರಿ ಮಂತ್ ಅಲ್ಲ, ಡೈಲಿ ಹೋಗಿ 21 ದಿವಸ ನೋಡಿ ಅವ್ನು ಹೆಂಗ ಆಡ್ತಾನೆ ನೋಡಿ. ಅವನ್ನೇ ನಾನು ಹೋಗಿ ಆಗಿದೆ ಗುರುಗಳೇ, ನಾನು 3 ತಿಂಗಳಿಂದನೂ ಹೋಗ್ತಾನೆ ಇದ್ದೀನಿ. ಅಮಾವಾಸ್ಯೆ ದಿನನೂ ಹೋಗ್ತಾ ಇದ್ದೀನಿ, ಅಮಾವಾಸ್ಯೆ ದಿನ ಹೋಮ ನಡೀತದೆ, ಹೋಗ್ತಾ ಇದ್ದೀನಿ. ಮಾಡಿ ಖಂಡಿತ ರಿಸಲ್ಟ್ ಕೊಡುತ್ತೆ. ಏನೂ ಎಲ್ಲ ಧೈರ್ಯವಾಗಿರಿ. ನಾನು ಹೇಳ್ತಾ ಇದನ್ನೆಲ್ಲ ದೇವಿಗೆ ಶರಣಾಗಿದ್ದೀರಾ, ಪ್ರಾರ್ಥನೆ ಮಾಡ್ತೀರಾ, ಖಂಡಿತ ಎಸ್ಕೇಪ್ ಆಗ್ತೀರಾ, ಒಳ್ಳೇದಾಗ್ತದಮ್ಮ. ಖಂಡಿತ ಆರಾಮಾಗಿ ಚಕ್ರೇಶ್ವರಿ ಮಾಡಿ, ಇನ್ನೂ ಒಳ್ಳೇದು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ನಮಸ್ತೆ ಅಮ್ಮ, ಹೇಳಿ ಎಲ್ಲಿಂದ ಕಾಲ್ ಮಾಡ್ತೀರಿ? ಹೊಸಕೋಟೆಯಿಂದ ಕಾಲ್ ಮಾಡ್ತಾರೆ ಗುರುಗಳೇ. ಹೊಸಕೋಟೆಯಿಂದ ಹೇಳಿ ಅಮ್ಮ. ಗುರುಗಳೇ, ಒಂದು ಪ್ರಶ್ನೆ ಏನಂದ್ರೆ, ಅಂದ್ರೆ ಯಾರೇ ಆಗಿರ್ಬೋದು, ಅಣ್ಣ ಆಗಿರ್ಬೋದು, ಇಲ್ಲಾಂದ್ರೆ ಅಕ್ಕಪಕ್ಕ ಆಗಿರ್ಬೋದು, ನಮ್ದು ಒಂದು ಪ್ರಶ್ನೆ ಏನಂದ್ರೆ, ನಾವು ತುಂಬಾ ಸಲ ನೋಡಿ ನಮ್ಗೆ ಬೇಜಾರಾಗ್ಬಿಟ್ಟಿದೆ. ಒಬ್ಬರಿಗೆ ಏನಾಗಿದೆ ಅಂದ್ರೆ, ಅಂದ್ರೆ ಹ್ಯಾಂಡಿಕ್ಯಾಪ್ಟ್ ಅವರು ಪದೇ ಪದೇ ಅವ್ರ ಹೆಂಡತಿ ಆಗ್ಲಿ, ಅವ್ರ ಹೆಂಡತಿ ಕಡೆಯವರಾಗ್ಲಿ ಪದೇ ಪದೇ ಅವ್ರನ್ನ ಚುಚ್ಚಿ ಅನ್ನೋದು, ಏನು ತಂದಾಕಿಲ್ಲ, ಏನು ಮಾಡಿಲ್ಲ ಅನ್ನೋದು, ಪದೇ ಪದೇ ಅವ್ರನ್ನ ಚುಚ್ಚಿ ಅನ್ನೋದು, ಅವ್ರನ್ನ ಆ ತರ ಒಂದು ಮನ್ಸನ್ನೇ ಒಂಥರ ಕುಡಿಯ ಕಡೆ ತೊಳಗ್ಬಿಟ್ಟವ್ರೆ ಗುರುಗಳೇ. ಅವ್ರನ್ನ ಅವ್ರ ಮನಸ್ಸು ಕೆಡ್ಸ್ಕೊಂಡು ಕುಡಿದಿದ್ದವರು ಎನಿ ಟೈಮು ಕುಡಿಯೋದು. ಇವಾಗ ಮಕ್ಕಳನ್ನ ಸೇರಲ್ಲ, ಮಕ್ಕಳನ್ನ ತಂದೆ ಕಡೆ ಬಿಡೋದಿಲ್ಲ ಗುರುಗಳು, ಹೆಂಡತಿ ಆದವಳು. ಮತ್ತೆ ಅವರು ಅಣ್ಣ ತಮ್ಮಂದರು ತಗೊಂಡ್ ಬಿಡೋದು, ಹೊಡಿಯೋದು, ಮಾಡೋದು, ಈ ತರ ಹ್ಯಾಂಡಿಕ್ಯಾಪ್ ತೊಂದ್ರೆ ಕೊಡ್ತಾರಲ್ಲ, ಅವ್ರಿಗೇನಾದ್ರೂ ಇದು ಆಗೋದು. ಅಲ್ಲಮ್ಮ, ಅವಳು ಹ್ಯಾಂಡಿಕ್ಯಾಪ್ಟ್ ಅಂದ್ರೆ ಯಾರ ಅವನು? ಕೈ ಇಲ್ಲ, ಕಾಲು, ಏನದು, ಏನ್ ಪ್ರಾಬ್ಲಮ್? ಏನಿಲ್ಲ ಗುರುಗಳೇ, ಎಲ್ಲ ಚೆನ್ನಾಗಿದ್ದಾರೆ ಗುರುಗಳೇ. ಎಲ್ಲ ತಂದ್ ತೋಟ ಗೀಟ ಎಲ್ಲ ಮಾಡ್ತಾರೆ ಗುರುಗಳೇ. ಎಲ್ಲ ಮಾಡ್ಬಂದು ಎಲ್ಲ ತಂದ್, ಈ ದುಡ್ಡಿದ್ರೆ ಎಲ್ಲ ತಂದಾಕ್ಸ್ಕೊಂತಾಳೆ, ಎಲ್ಲ ಮಾಡ್ತಾಳೆ. ದುಡ್ಡು ಖಾಲಿ ಆದ್ಮೇಲೆ ಗಂಡ ಬೇಡ, ಮಕ್ಕಳು ಸೇರ್ಸಲ್ಲ. ಹ್ಯಾಂಡಿಕ್ಯಾಪ್ಟ್ ಏನಾಗಿದೆಯಮ್ಮ? ಹ್ಯಾಂಡಿಕ್ಯಾಪ್ಟ್ ಏನದು? ಕೈ ಇಲ್ವಾ, ಕಾಲಿಲ್ವಾ, ಏನು? ಎಲ್ಲ ಇದೆ ಗುರುಗಳೇ. ಅಂದ್ರೆ ಕಾಲ್ ಸ್ವಲ್ಪ ಇದಷ್ಟೇ, ಸ್ವಲ್ಪ ಪೋಲಿ, ಅಷ್ಟೇನಿಲ್ಲ ಗುರುಗಳೇ. ಮದುವೆ ಮಾಡ್ಕೊಳಕ್ ಮುಂಚೆ ನೋಡ್ಲಿಲ್ಲ ಅವಳು ಕಾಲು ಈ ತರ ಆಗಿದೆ ಅಂತ? ಎಲ್ಲಾ ನೋಡಿದ್ದಾರೆ ಗುರುಗಳೇ. ಎಲ್ಲಾ ನೋಡಿ ದುಡ್ಡಿದ್ರೆ ಗಂಡ, ಇಲ್ಲ ಮಕ್ಕಳು ಇಲ್ಲ, ಯಾವ್ದಿಲ್ಲ ಗುರುಗಳ. ಆತರ ಊಟ ಹಾಕಲ್ಲ, ಇದು ಮಾಡಲ್ಲ ಗುರುಗಳ. ಇವಾಗ ಏನ್ ಪ್ರಾಬ್ಲಮ್? ಇವಾಗ ಏನ್ ಮಾಡ್ಬೇಕು ಹೇಳಿ? ಅಂದ್ರೆ ಈ ಪದೇ ಪದೇ ಹ್ಯಾಂಡಿಕ್ಯಾಪ್ಟ್ ಅಂತ ಅಂದ್ರೆ ಗಂಡ ಈ ತರ ಇದ್ಕೊಂಡು ಪದೇ ಪದೇ ಅವ್ರನ್ನ ಹಿಂಸೆ ಮಾಡೋದು, ಚುಚ್ಚಿ ಅನ್ನೋದು, ಅವ್ರ ಕಡೆ ಸಂಬಂಧಿಕರನ್ನ ಕರ್ಕೊಂಡ್ಬಂದು ಬಿಡೋದು, ಅನ್ನೋದು, ಹೊಡ್ಸೋದೆಲ್ಲ ಮಾಡ್ತಾರಲ್ಲ, ಅವ್ರಿಗೆ ಏನಾದ್ರೂ ಒಂದು ಶಿಕ್ಷೆ ಆಗುತ್ತಾ ಏನು ಅಂತ? ಖಂಡಿತ ಆಗತ್ತೆ. ಅದೆಲ್ಲ ಮಾಡಿದ ಸುಲಭ ಅಲ್ಲ. ಗಂಡನ ಹೀಯಾಳ್ಸೋದು, ಬೈಯೋದು, ಮಾಡೋದು ಪತಿವ್ರತ ಧರ್ಮ ಅಲ್ಲ. ಅಂತವ್ರನ್ನ ಊಟ ಕೂಡ ಹಾಕೋಲ್ಲ ಗುರುಗಳಿಗೆ. ಏನೋ ತಾಯಿ ಇರೋದಕ್ಕೂ ಊಟ ಕೊಡ್ತಾರೆ. ಈಗ ತಾಯಿ ಇರೋದಕ್ಕೆ ಊಟ ಕೊಡ್ತಾರೆ, ಊಟ ಕೊಡಲ್ಲ ಗುರುಗಳ. ದುಡ್ಡಿದ್ರ ನೋಡ್ತಾಳೆ, ದುಡ್ಡಿಲ್ಲ ಅಂದ್ರೆ ಇಲ್ಲ ಗುರುಗಳ. ಅವನು ಅದೇ ತಲೆ ಕಟ್ಕೊಂಡು ಡೈಲಿ ಕುಡಿತಾನೆ ಗುರುಗಳ. ನಾವ್ ಫಸ್ಟ್ ಹೇಳಿದ್ದೆ ಕಾಳಬೇರೆ ಒಂದ್ ದೇವಸ್ಥಾನಕ್ಕೆ ಹೋಗಂತ, ಸ್ವಲ್ಪ ದಿನ ಮಾಡದೆ ಮಾಡೋದಿಲ್ಲ ಗುರುಗಳ. ಕುಡಿಯೋಕೆ ಎಲ್ಲಿ ದುಡ್ಡು ಬರುತ್ತೆ? ಕುಡಿಯೋ ದುಡ್ಡು ತಗೊಂಡು ಹೆಂಡತಿ ಮಕ್ಳು ಕೊಡ್ಲಿ. ಎಲ್ಲ ಮಾಡ್ತಾನೆ ಗುರುಗಳ. ನಾವು ಎಲ್ಲಾ ಬುದ್ಧಿ ತರ ಹೇಳಿದ್ರೆ ಎಲ್ಲ ನೋಡ್ತಾರೆ. ಏನಿಲ್ಲ, ನನ್ಗೆ ಪದೇ ಪದೇ ಚುಚ್ಚಿ ಅಂತಾಳೆ, ಏನು ಮಾಡೋಲ್ಲ, ಏನು ತಂದಾಕಿಲ್ಲ, ಏನು ಅಂತ ನನಗೆ ಚುಚ್ಚಿ ಅಂದಾಗ ನನ್ ತಲೆ ಕೆಡುತ್ತೆ ಅಂತ ಹೇಳ್ತಾರೆ. ಅಲ್ಲಮ್ಮ, ಈಗ ಏನು ತಂದಾಕಿಲ್ಲ, ಚುಚ್ಚಿ ಮಾತಾಡ್ತಾರೆ ಅಂದ್ರೆ ಕುಡಿ ಅಂತಾರೆ ಯಾರಾದ್ರೂ ಕುಡಿ ಅಂತಾರ? ಕೆಟ್ಬಿಟ್ಟದ ಗುರುಗಳ, ಆತರ ಮನ್ಸು ಕೆಟ್ಬಿಟ್ಟಿದೆ ಗುರುಗಳ. ಅವನಿಗೆ ತಪ್ಪದು. ಅವನು ಮೊದ್ಲು ದೊಡ್ಡ ತಪ್ಪದು. ಮೊದಲು ಕುಡಿಯೋದು ಬಿಡಬೇಕು. ಯಾವ ಹೆಂಡ್ತಿಗಾರು ಕುಡಿಯೋದು ಇಷ್ಟ ಆಗತ್ತಾ? ಅದರಿಂದ ಫಸ್ಟು ಅವ್ನು ಕುಡಿಯೋದು ಬಿಡಲಿ. ಏನೋ ಬೈತಾಳೆ ಮಾಡ್ತಾಳೆ ಅಂದ ತಕ್ಷಣ ಕುಡಿಯೋದು ಅಂದರೆ ಏನರ್ಥ? ಅದಕ್ಕೂ ಸಂಬಂಧನೇ ಇಲ್ಲ. ಅದೇ ದುಡ್ಡು ತೊಗೊಂಡೋಗಿ ಹೆಂಡತಿ ಮಕ್ಕಳು ಕೊಡಲಿ, ಚೆನ್ನಾಗಿ ನೋಡ್ಕೊಳ್ತಾರೆ. ಆಯಿತು, ಒಂದು ಎಪಿಸೋಡ್ ಮಾಡ್ತೀನಿ ಬಿಡಿ ಇದ್ರ ಬಗ್ಗೆ. ಒಂದು ಎಪಿಸೋಡು ನಾನು ಅತಿ ಶೀಘ್ರದಲ್ಲೇ ಮಾಡ್ತೀನಿ, ನೋಡೋಕ್ಕೆ ಹೇಳಿ. ನೀವು ನೋಡಿ, ಅವ್ರಿಗೂ ನೋಡೋಕ್ಕೆ ಹೇಳಿ. ಭಾಳ ಸಂತೋಷ. ಮತ್ತೊಬ್ಬರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ನಮಸ್ತೆ ಅಮ್ಮ, ಹೇಳಿ ಎಲ್ಲಿಂದ ಕಾಲ್ ಮಾಡ್ತೀರಿ? ನಾನು ಬೆಂಗಳೂರಿಂದಾನೇ ಕಾಲ್ ಮಾಡ್ತಾ ಇರೋದು ಗುರುಜಿ. ಹೇಳಿಮ್ಮ, ಏನ್ ಸಮಸ್ಯೆ? ಗುರುಜಿ ಏನಿಲ್ಲ, ನನ್ನ ತಮ್ಮ ನನಗೆ ಒಂದು ಅಂಗಡಿ ಬಾಡಿಗೆ ಕೊಡ್ಬೇಕು ದುಡ್ಡು. ಅವ್ನು 17 ವರ್ಷದಿಂದ ಕೊಟ್ಟಿಲ್ಲ ನನ್ಗೆ. ಆಯ್ತು, ಅದು 17 ವರ್ಷದಿಂದ ಕೊಟ್ಟಿಲ್ಲ. ಈಗ ಕೋರ್ಟ್ಗೆ ಹಾಕಿದ್ದೀರಾ? ಇಲ್ಲ ಗುರುಜಿ, ನನ್ನ ಡಾಕ್ಯುಮೆಂಟ್ ಇಲ್ಲ. ಆದ್ರೆ ಏನ್ ಗೊತ್ತಾ, ಅವರು ಇದು ಮಾಡ್ತಾರೆ ಗುರುಜಿ. ಏನು? ಕೋರ್ಟ್ ಹಾಕಕ್ಕಾಗಲ್ಲ. ಅವ್ನ ಬಾಯಿ ಮಾತಲ್ಲಿ ನಮ್ ತಾಯಿ ಹತ್ರ ಹೇಳಿರೋದು ನೀನ್ ಕೊಡಪ್ಪ ಒಂದ್ ಅಂಗಡಿ ಬಾಡಿಗೆ ಅಂತ. ನಮ್ ದೊಡ್ಡಕ್ಕ ತಗೊಂಡ್ಬಿಟ್ಟಿಯಾಳೆ. ಆಮೇಲೆ ಇನ್ನೊಬ್ನ ತಮ್ಮನ ಹತ್ರ ಇವ್ನ್ ಕೊಡ್ಬೇಕು, ಕೊಡ್ತಾನೆ ಇಲ್ಲ ಗುರುಜಿ. 3 ವರ್ಷ ಆಯ್ತು ಮಾರಿ ದುಡ್ಡು, ಇದನ್ನ ಆಸ್ತಿನ, ಅವ್ನ ಭಾಗದ ಅಂಗಡಿನ ಕೊಡ್ತಾನೆ ಇಲ್ಲ ಗುರುಜಿ ಅವನು. ಈಗ ಆಂಜನೇಯ ದೇವಸ್ಥಾನಕ್ಕೆ ಅವನ ಹೆಸರನ್ನ ಹೇಳ್ಬಿಟ್ಟು ವಿಳ್ಯದೆಲೆ 108 ವಿಳ್ಯದೆಲೆ ಮೇಲೆ ಅವನ ಹೆಸರು ಬರೆದ್ಬಿಟ್ಟು ಆಂಜನೇಯನಿಗೆ ಮಾಲೆ ಹಾಕಿ ಒಂದು ಶನಿವಾರ ಇವತ್ತು ಮಾಡಿ. ಭಾಳ ಉಣ್ಮೆ ಇದೆ, ಖಂಡಿತ ಒಳ್ಳೇದಾಗತ್ತೆ. ಭಾಳ ಸಂತೋಷ. ಕರೆ ಮಾಡೋಕ್ಕೆ ಧನ್ಯವಾದಗಳು.
ವೀಕ್ಷಕರೇ, ಕಾರ್ಯಕ್ರಮ ಮುಗಿಯೋ ಸಮಯ ಬಂತು. ನಮ್ಮ ಹಳೆ ಎಪಿಸೋಡ್ಸ್ ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಾದ್ಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತ ಹೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ ಕೂಡ ಟೈಮ್ ಟು ಟೈಮ್ ಅಪ್ಲೋಡ್ ಮಾಡ್ತಿರ್ತೀವಿ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದವರು www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟ್ ಯಾವ ಟೈಮ್ಗೆ ನೀವು ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.